संत शिरोमणि आचार्य गुरुदेव विद्यासागर महाराज की जय। परम पूज्य आचार्य गुरुदेव आद्य सागर महाराज की जय। अयोध्या परमो धर्म की जय। परम पूज्य मनुष्य विद्युत सागर महाराज की, परम पूज्य ऐलक्ष्य सम्यक पद सागर महाराज की, समस्त आचार्य संघ की जय हो. ಪಾಠವನ್ನ ಅರ್ಥವನ್ನ ತಿಳ್ಕೊಂಡು ಅದನ್ನ ಪಠನ ಮಾಡುವುದರಿಂದ ದರ್ಶನ ಪಾಠ ಹೇಳುವುದರಿಂದ ಸಾಧ್ಯತೆ ಆಗ್ತದೆ. ಶ್ಲೋಕ 5. ದರ್ಶನಂ ಜಿನಚಂದ್ರಸ್ಯ सद्धर्मामृतवर्षणं जन्मदाह विनाशाय वर्धनं सुखवारिधे दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिधे. जिनेन्द्र भगवंतर दर्शन. जिनेन्द्र भगवंतर ಎನ್ನುವಂತ ದರ್ಶನಂ ಜಿನಚಂದ್ರಸ್ಯ. ಜಿನೇಂದ್ರ ಭಗವಂತ ಎನ್ನುವ ಚಂದ್ರನ ದರ್ಶನದಿಂದ, ಅಂದರೆ ಚಂದ್ರನಿಗೆ ಉಪಮ ಇಲ್ಲಿ ಹೇಳಲಾಗ್ತಾ ಇದೆ. ದರ್ಶನಂ ಜಿನಚಂದ್ರಸ್ಯ ಅಂದರೆ ಎಂತ ಜಿನೇಂದ್ರ ಭಗವಂತರ ದರ್ಶನ ಅಂದರೆ, ಜಿನೇಂದ್ರ ಭಗವಂತರ ದರ್ಶನ ಅಂದರೆ ಚಂದ್ರನ ದರ್ಶನ ಆಗಿ ಜಿನೇಂದ್ರ ರೂಪಿ ಚಂದ್ರನ ದರ್ಶನದಿಂದ ದರ್ಶನಂ ಜಿನೇಂದ್ರ ಭೂಮಿ ಎನ್ನುವಂಥ ದರ್ಶನ ಭಗವಂತರ ದರ್ಶನದಿಂದ ಜನ್ಮದಾಹ ವಿನಾಶಾಯ. ಯಾವ ಪ್ರಕಾರ ಚಂದ್ರನ ದರ್ಶನವಾಗ್ತಾ ಇದ್ದಾಗೆ ದಿನದ ಎಲ್ಲ ತಾಪವೂ ಸಹ ಜೀವಿಗಳಿಗೆ ದೂರವಾಗ್ತದೆ. ತಾಪವು ದೂರವಾಗ್ತದೆ, ಎಲ್ಲರಿಗೂ ಸಹ ಶಾಂತಿಯ ಪ್ರಾಪ್ತವಾಗ್ತದೆ. ಅದೇ ರೀತಿ ಜಿನೇಂದ್ರ ಭಗವಂತ ಎನ್ನುವಂತ ಚಂದ್ರನ ದರ್ಶನದಿಂದ ಸಂಸಾರದಲ್ಲಿರತಕ್ಕಂಥ ಸಂಸಾರಿ ಜೀವಿಗಳ ಜನ್ಮದಾಹ ವಿನಾಶಾಯ, ಜನ್ಮವೆನ್ನುವಂತ ದಾಹ ದುಃಖವು ದೂರವಾಗುತ್ತದೆ. ಜನ್ಮದಾಹ ವಿನಾಶಾಯ. ಹಾಗೆ ಸದ್ಧರ್ಮಾಮೃತ ವರ್ಷನಂ. ಸದ್ಧರ್ಮಾಮೃತದ ಅಂದರೆ ಅಮೃತದ ವರ್ಷವಾಗ್ತದೆ. ಅಮೃತದ ಮಳೆ ಆದ ಹಾಗೆ ಭವ್ಯಾತ್ಮರಿಗೆ ಅನುಭವವಾಗುತ್ತದೆ. ದಾಹವು ದೂರವಾಗಿ ಜನ್ಮರೂಪಿ ತಾಪವನ್ನು ನಾಶ ಮಾಡಲು ಸುಖವಾಗಿದೆ. ಸುಖವನ್ನ ಪ್ರದಾನ ಮಾಡತಕ್ಕಂಥ ಸದ್ಧರ್ಮಾಮೃತ ವರ್ಷನಂ, ಸದ್ಧರ್ಮದ ಅಮೃತದ ಸಮಾನವಾಗಿ ಸುಖವಾಗಿದೆ ಅಂದರೆ ಸುಖವನ್ನ ಪ್ರದಾನ ಮಾಡುವಂಥದ್ದಿದೆ. ಜನ್ಮದಾಹ ವಿನಾಶಾಯ ವರ್ಧನಂ ಸುಖವಾಗಿದೆ. ದುಃಖವನ್ನ ನಾಶ ಮಾಡುವಂಥದ್ದಿದೆ. ಸುಖರೂಪಿ ಸಮುದ್ರದ ವೃದ್ಧಿಯಾಗುವಂಥದ್ದಿದೆ, ವೃದ್ಧಿಯನ್ನ ಮಾಡುವಂಥದ್ದಿದೆ. ಸದ್ಧರ್ಮಾಮೃತ ಅನ್ನುವಂಥ ಮಳೆಯ ಸಮಾನವಾಗಿ ಜಿನೇಂದ್ರ ಭಗವಂತರ ಎನ್ನುವಂಥ ಚಂದ್ರ ಅಂದರೆ ಜಿನೇಂದ್ರ ದರ್ಶನದಿಂದ, ಜಿನೇಂದ್ರ ಭಗವಂತರ ಮುಖಕಮಲ ದರ್ಶನದಿಂದ ಸದ್ಧರ್ಮದ ಅಮೃತದ ಮಳೆ ಆಗುತ್ತದೆ ಮತ್ತು ಸುಖದ ವೃದ್ಧಿ ಆಗುತ್ತದೆ. ಸಮೀಚೀನ ಧರ್ಮರೂಪಿ ಅಮೃತದ ಮಳೆಯಾಗುತ್ತದೆ. ಸಮೀಚೀನ ಧರ್ಮದ ಮಳೆಯಾಗುತ್ತದೆ. ಜೀವಿಗಳಿಗೆ ಸಮೀಚೀನ ಧರ್ಮದ ಬೋಧವಾಗುತ್ತದೆ. ಜಿನೇಂದ್ರ ರೂಪಿ ಚಂದ್ರನ ದರ್ಶನವು ಜನ್ಮ ರೂಪಿ ದುಃಖದ ನಾಶವನ್ನ ಮಾಡುವಂಥದ್ದಿದೆ. ಯಾರು ಪ್ರತಿದಿನ ದಿನದರ್ಶನವನ್ನು ಮಾಡ್ತಾರೆ ಅಂತ ಭವ್ಯಾತ್ಮರ ಜನ್ಮ ಎನ್ನುವಂತ ದಾಹವು, ಜನ್ಮ ಜರ ಮೃತ್ಯುವು ದೂರವಾಗುತ್ತದೆ.
ನಾಶವನ್ನು ಮಾಡುವಂತ ಸುಖರೂಪಿ ಸುಖದ ವೃದ್ಧಿ ಆಗುತ್ತದೆ ಜೀವಕ್ಕೆ. ಅಮೃತದ ಸಮಾನವಾಗಿದೆ. ಸುಖದ ವೃದ್ಧಿಯಾಗುತ್ತದೆ, ಅಮೃತದ ಮಳೆಯ ಹಾಗೆಯೇ. ಇದಕ್ಕಾಗಿ ಜಿನದರ್ಶನವನ್ನು ಮಾಡಬೇಕು. ಪ್ರತಿದಿನವೂ ಸಹ ಜಿನೇಂದ್ರ ಭಗವಂತನ ದರ್ಶನ ಮಾಡಬೇಕು. ದೇವಾದಿದೇವರಾದಂತ ಜಿನೇಂದ್ರ ಭಗವಂತನ ವೇದರ ಭಗವಂತನ ದರ್ಶನವನ್ನ ಪ್ರತಿದಿನವೂ ಮಾಡಬೇಕು. ಇನ್ನು ಸಹ ಜಿನೇಂದ್ರ ಭಗವಂತನ ದರ್ಶನ ಮಾಡುವುದರಿಂದ ದರ್ಶನವನ್ನ ಮಾಡುವಂತ ಭವ್ಯಾತ್ಮರಿಗೆ ಇನ್ನೇನು ಪ್ರಾಪ್ತವಾಗುತ್ತದೆ? ಜೀವಾದಿ ತತ್ವ ಪ್ರತಿದರ್ಶಕಾಯ ಸಮ್ಯಕ್ ಮುಖ್ಯಾಶ್ಚ ಗುಣಾಶ್ರಯಾಯ ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾದಿದೇವಾಯ ನಮೋ ಜಿನಾಯ. ಜೀವಾದಿ ತತ್ವ ಪ್ರತಿದರ್ಶಕಾಯ ಸಮ್ಯಕ್ ಮುಖ್ಯಾಶ್ಚ ಗುಣಾನ್ವಯ. ಜಿನೇಂದ್ರ ಭಗವಂತನ ದರ್ಶನವನ್ನ ಮಾಡುವುದರಿಂದ ಜೀವಾದಿ ತತ್ವ ಪ್ರತಿದರ್ಶಕಾಯ ಅಂದರೆ ಜೀವ ಆದಿ ತತ್ವಗಳು 7 ತತ್ವಗಳಿದ್ದಾವೆ. ಜೀವ ಆದಿಯಾಗಿ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ ಎನ್ನುವಂತ 7 ತತ್ವಗಳ ಪ್ರತಿಪಾದಕಾಯ ಅಂದರೆ ಜ್ಞಾನವಾಗುತ್ತದೆ. 7 ತತ್ವಗಳ ಸ್ವರೂಪದ ಜ್ಞಾನವಾಗುತ್ತದೆ. ಪ್ರತಿಪಾದಕಾಯ 7 ತತ್ವಗಳನ್ನ ಬೋಧನೆ ಮಾಡಿದವರು ಯಾರು? ಜಿನೇಂದ್ರ ಭಗವಂತರು ಬೋಧನೆಯನ್ನ ಮಾಡಿದ್ದಾರೆ. ಅವರು ಬೋಧನೆ ಮಾಡಿರುವಂತ ತತ್ವದ ಜ್ಞಾನವಾಗುತ್ತದೆ. ದರ್ಶನವನ್ನ ಮಾಡುವಂತ ಭವ್ಯಾತ್ಮರಿಗೆ ಸಮ್ಯಕ್ತ ಮುಖ್ಯಾಷ್ಟ ಗುಣಾನ್ವಯ ಅಂದ್ರೆ ಸಮ್ಯಕ್ತದ ಪ್ರಾಪ್ತಿಯಾಗುತ್ತದೆ. ಜೀವಿಗೆ ಸಮ್ಯಕ್ತದ ವೃದ್ಧಿ ಆಗುತ್ತದೆ. ಸನ್ಮಾರ್ಗದ ಬೋಧವಾಗುವಂಥದ್ದು. ಪ್ರಶಾಂತ ರೂಪಾಯ ದಿಗಂಬರಾಯ ಜಿನೇಂದ್ರ ಭಗವಂತರು ಹೇಗಿದ್ದಾರೆ? ಪ್ರಶಾಂತರಿದ್ದಾರೆ. ಶಾಂತ ಮುದ್ರ ಪ್ರಶಾಂತ ರೂಪಾಯ. ಎಂಥ ರೂಪವಿದೆ? ಪ್ರಶಾಂತವಾದಂತ ರೂಪ. ದಿಗಂಬರಾಯ ದಿಗಂಬರಿದ್ದಾರೆ. ಯಾವುದೇ ಅಂಬರ ಇಲ್ಲದವರು, ಯಾವುದೇ ದೋಷ ಇಲ್ಲದವರು, ನಿರ್ದೋಷಿ ಇದ್ದಾರೆ, ನಿರ್ಮಲರಿದ್ದಾರೆ ಅಂತ ದಿಗಂಬರರು. ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾದಿದೇವಾಯ ನಮೋ ಜಿನಾಯ. ದೇವಾದಿದೇವಾಯ ಎಂಥವರಿದ್ದಾರೆ ಅವರು? ದೇವತೆಗಳಿಗೂ ಸಹ ದೇವರಾಗತಕ್ಕಂಥ ಇಂದ್ರ, ಅಗಮೇಂದ್ರ ಆದಿ ಎಲ್ಲ ದೇವತೆಗಳಿಗೂ ಸಹ ದೇವರಾಗತಕ್ಕಂಥ ದೇವಾದಿದೇವಾಯ ದೇವರಲ್ಲಿರತಕ್ಕಂಥ ದೇವತೆಗಳಿಗೂ ಸಹ ದೇವರಾಗಿರುವಂತ ದೇವಾದಿ ದೇವಾಯ ನಮೋ ಜಿನಾಯ ಅಂತ ದೇವಾದಿ ದೇವರಿಗೆ ನಮ್ಮ ನಮನಗಳು. ನಮೋ ಜಿನಾಯ ಅಂತವ್ರು ಯಾರಿದ್ದಾರೆ? ಜಿನರಿದ್ದಾರೆ. ಅಂತವರಿಗೆ ನಮ್ಮ ನಮನಗಳು, ನಮ್ಮ ವಂದನೆಗಳು, ನಮ್ಮ ನಮಸ್ಕಾರಗಳು. ಜೀವಾದಿ ತತ್ವ ಪ್ರತಿಹಾಸಕಾಯ ಜೀವ ಆದಿ 7 ತತ್ವಗಳು ಪ್ರತಿಪಾದಕರಾದಂತ ಸಮ್ಯಕ್ತ ಮುಖ್ಯಾಶ್ರ ಗುಣಾಶ್ರಯ ಅಂದರೆ ಸಮ್ಯಕ್ತದ 8 ಮುಖ್ಯ ಗುಣಗಳ ಸಮುದ್ರವಾಗಿರತಕ್ಕಂಥ ಸಮ್ಯಕ್ತದ 8 ಗುಣಗಳ ಸಮುದ್ರವಾಗಿರತಕ್ಕಂಥ ಅದಕ್ಕಂಥ ಗುಣಗಳನ್ನ ಪೂರ್ಣ ರೂಪದಲ್ಲಿ ಪ್ರಾಪ್ತಿಯನ್ನ ಮಾಡಿಕೊಂಡಿರತಕ್ಕಂಥ ಪ್ರಶಾಂತ ರೂಪಾಯ ಪ್ರಶಾಂತರಾಗಿರತಕ್ಕಂಥ ದಿಗಂಬರಾಯ ದೇವಾದಿ ದೇವಾಯ ದೇವಾದಿ ದೇವ ಅಂದರೆ ಅರಿಹಂತ ಪ್ರಭು ಜಿನಾಯ ಜಿನೇಂದ್ರ ದೇವರಿಗೆ ನಮಃ
ನಮಸ್ಕಾರವಿರಲಿ. ನಮಸ್ಕಾರಗಳು. ಜೀವ ಆದಿ ತತ್ವಗಳನ್ನ ಜೀವ ಆದಿಯಾಗಿ 7 ತತ್ವಗಳನ್ನ ಬೋಧನೆ ಮಾಡಿದವರು ಯಾರಿದ್ದಾರೆ? ಜಿನೇಂದ್ರ ಭಗವಂತರು ಬೋಧನೆಯಿಂದ ಮಾಡಿದ್ದಾರೆ. ಅವರ ದರ್ಶನ ಮಾಡುವುದರಿಂದ ಸಮ್ಯಕ್ತ್ವದ ಪ್ರಾಪ್ತಿಯಾಗುತ್ತದೆ. ಜೀವಾದಿ ತತ್ವಗಳ ಬೋಧವಾಗುತ್ತದೆ, ಜ್ಞಾನವಾಗುತ್ತದೆ. ಜಿನದರ್ಶನ ಮಾಡುವುದರಿಂದ ಸಮ್ಯಕ್ತ್ವದ ಪ್ರಾಪ್ತಿಯಾಗುತ್ತದೆ. ತಿರೇಂಚ ಜೀವಿಗಳು ಸಹ ಜಿನೇಂದ್ರ ಭಗವಂತನ ದರ್ಶನವನ್ನ ಮಾಡುತ್ತವೆ, ದೇವಾದಿದೇವನ ದರ್ಶನವನ್ನ. ಅದಕ್ಕಾಗಿ ನಾವು ನಮ್ಮ ಕುಲ ದೇವರಾಗಿರತಕ್ಕಂಥ ನಮ್ಮ ಕುಲದೇವರು ಯಾರು? ಜಿನೇಂದ್ರ ಭಗವಾನರು ನಮ್ಮ ಕುಲದೇವರಿದ್ದಾರೆ. ನಿರ್ದೋಷರಾದಂಥವರು, ನಿರ್ಮಲರಾದಂಥವರು, 18 ದೋಷ ರಹಿತರಾದವರು ಜಿನರು ನಮ್ಮ ಕುಲದೇವರಿದ್ದಾರೆ. ಅಂತ ಕುಲದೇವರನ್ನ, ಆ ಕುಲದಲ್ಲಿ ಜನ್ಮವನ್ನ ಪಡೆದಿರುವಂತ ಅವರು ಅವಶ್ಯವಾಗಿ ಪ್ರತಿದಿನವೂ ಸಹ ದರ್ಶನವನ್ನ ಮಾಡಬೇಕು. ಬೇರೆಯವರು ಮಾಡಬಹುದು, ಬೇರೆ ತಿರಿಯಂಚ ಜೀವಿಗಳು ಸಹ ದರ್ಶನವನ್ನು ಮಾಡ್ತವೆ. ಆದರೆ ಅದೇ ಕುಲದಲ್ಲಿ ಜನ್ಮವನ್ನು ಪಡೆದಂತವರು ಪ್ರತಿದಿನ ಜಿನೇಂದ್ರ ಭಗವಂತ ದರ್ಶನವನ್ನ ಮಾಡಲೇಬೇಕು ಅವಶ್ಯವಾಗಿ. ಪ್ರತಿದಿನ ದೇವ ವಂದನ, ದೇವಾದಿ ದೇವನಾದಂಥ ಜಿನೇಂದ್ರ ಭಗವಂತರ ವಂದನೆಯನ್ನ, ದರ್ಶನವನ್ನ ಮಾಡುವಂಥದ್ದು. ಇದು ಕುಲಾಚಾರಗಳಿದ್ದಾವೆ. ಮುಂದಿನ ಪಾಠದಲ್ಲಿ ಬರ್ತದೆ. ಜೈನ ಕುಲಾಚಾರಗಳು ಅಂದ್ರೆ ಜೈನ ಕುಲದಲ್ಲಿ ಜನ್ಮವನ್ನ ಪಡೆದಂತ ಅವರ ಕುಲಾಚಾರಗಳು ಯಾವುದಿದಾವೆ ಅಂದ್ರೆ ಕುಲ ಪರಂಪರೆಯಾಗಿ ಪೂರ್ವಜರು ಆಚರಣೆಯನ್ನ ಮಾಡಿಕೊಂಡು ಬಂದಂತ ಇದಕ್ಕೆ ಕುಲಾಚಾರಗಳು ಅಂತ ಹೇಳ್ತಾರೆ. ಅಂತ ಕುಲಾಚಾರದಲ್ಲಿ ಪ್ರತಿದಿನನೂ ಸಹ ದೇವ ದರ್ಶನವನ್ನ ಮಾಡುವುದನ್ನು ಹೇಳಿದ್ದಾರೆ. ಯಾರು ಪ್ರತಿದಿನ ದೇವ ದರ್ಶನ ಮಾಡ್ತಾರೆ ಅವರು ಪರಿಶುದ್ಧರಾಗಿರ್ತಾರೆ. ಮನಸ್ಸು ಪರಿಶುದ್ಧವಾಗಿರುತ್ತದೆ, ವಚನವೂ ಪರಿಶುದ್ಧವಾಗಿರುತ್ತದೆ, ಮತ್ತೆ ಅವರು ಕಾಯವೂ ಸಹ ಪರಿಶುದ್ಧವಾಗುತ್ತದೆ. ಅದಕ್ಕಾಗಿ ಶುದ್ಧವಾಗುವುದಕ್ಕಾಗಿ, ಆತ್ಮದ ಶುದ್ಧಿಯನ್ನ ಆಗುವುದಕ್ಕಾಗಿ, ನಾವು ಶುಭ ಭಾವನೆಯಲ್ಲಿ ಇರುವುದಕ್ಕಾಗಿ, ಅಶುಭ ಭಾವನೆಯಿಂದ ವಿಮುಖರಾಗುವುದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಜಿನ ದರ್ಶನವನ್ನ ಮಾಡಬೇಕು. ಜಿನೇಂದ್ರ ಭಗವಂತ ದರ್ಶನವನ್ನ ಪ್ರತಿದಿನವೂ ಸಹ ಮಾಡಬೇಕು. ಜಿನ ದರ್ಶನ ಮತ್ತು ಜಿನೇಂದ್ರ ಭಗವಂತರ ಪೂಜೆಯನ್ನ. ಸಮುದ್ರವಾಗಿರ್ತಕ್ಕಂಥ ಅಂದ್ರೆ 8 ಗುಣಗಳ ಸಮುದ್ರ ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡಬೇಕು. ಚಿದಾನಂದೀಕ ರೂಪಾಯ ಜಿನಾಯ ಪರಮಾತ್ಮನೇ, ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ. ಚಿದಾನಂದೀಕ ರೂಪಾಯ ಜಿನಾಯ ಪರಮಾತ್ಮನೇ. ಎಂತವರಿದ್ದಾರೆ? ಜಿನೇಂದ್ರ ಭಗವಂತ ಚಿದಾನಂದಕ ರೂಪಾಯ, ಸದಾಕಾಲ ಚಿರಕಾಲ ತನಕ ಆತ್ಮಾನಂದ ಸ್ವರೂಪಾಯ ಅಂದ್ರೆ ಆತ್ಮದ ಆನಂದದಲ್ಲಿ ಇರುವಂತ ಜಿನಾಯ ಅಂತ ಜಿನರ ಕರ್ಮ ಶತ್ರುಗಳನ್ನ ಗೆದ್ದಂತವರು. ಪರಮಾತ್ಮನೇ ಚಿದಾನಂದಕ ರೂಪಾಯ ಜಿನಾಯ ಪರಮಾತ್ಮನೇ. ಚಿರಕಾಲ ತನಕ ಆನಂದ ಸ್ವರೂಪರಾಗಿರತಕ್ಕಂಥ, ಇನ್ನೆಂದೂ ಸಹ ಅವರಿಗೆ ದುಃಖ ಅನ್ನುವುದು ಪ್ರಾಪ್ತವಾಗುವುದಿಲ್ಲ. ಸದಾಕಾಲ ಆನಂದ ಸ್ವರೂಪರಾಗಿರತಕ್ಕಂಥ, ಅನಂತ ಕಾಲದಲ್ಲೂ ಸಹ ಆನಂದ ಅಂದ್ರೆ ಆನಂದ ಸ್ವರೂಪರಾಗಿ ಇರುವಂತ ಸ್ವರೂಪಾಯ ಜಿನಾಯ, ಜಿನಾಯರು ಅಂದ್ರೆ ಜಿನರು. ಪರಮಾತ್ಮನೇ, ಪರಮಾತ್ಮ ಅಂದ್ರೆ ಪರಮ ಆತ್ಮರಾಗಿರ್ತಕ್ಕಂಥ ಎಂತ
ಎಂತವರಿಗೆ ನಮ್ಮ ನಮಸ್ಕಾರಗಳು. ದರ್ಶನವನ್ನು ಮಾಡಬೇಕು. ನಾವು ಯಾರ ದರ್ಶನ ಮಾಡಬೇಕು? ಪರಮಾತ್ಮರ ದರ್ಶನವನ್ನ. ಎಷ್ಟು ಆತ್ಮ ಇದೆ? ಎಷ್ಟು ಪ್ರಕಾರ ಆತ್ಮಗಳಿದೆ? ಪರಮಾತ್ಮರು ಒಂದು, ಇನ್ನು ಪುಣ್ಯಾತ್ಮರು, ಪಾಪಾತ್ಮರು. ಎಷ್ಟು ಪ್ರಕಾರ ಆತ್ಮ ಇದೆ ಸಂಸಾರದಲ್ಲಿ? 3 ಪ್ರಕಾರದ ಆತ್ಮ. ಪರಮಾತ್ಮರ ದರ್ಶನವನ್ನು ಮಾಡಬೇಕು. ಪರಮಾತ್ಮರ ದರ್ಶನವನ್ನ ಮಾಡುವವರು ಯಾರು ಅಂದ್ರೆ, ಯಾರು ಪುಣ್ಯಾತ್ಮರಿದ್ದಾರೆ ಅವರೇ ಪರಮಾತ್ಮರ ದರ್ಶನವನ್ನ ಮಾಡುತ್ತಾರೆ. ಪಾಪದಲ್ಲಿ ತನಿಲರಾಗಿರುವಂತ ಅವರು ಪರಮಾತ್ಮನ ದರ್ಶನವನ್ನ ಮಾಡುವಂತ ಅವರಿಗೆ ಏನಿರಲ್ಲ, ಪುಣ್ಯ ಇರಲ್ಲ. ಪಾಪಾತ್ಮರಾದರೆ ಪುಣ್ಯಾತ್ಮರಾಗ್ತಾರೆ, ಪುಣ್ಯಾತ್ಮರಾದರೆ ಪರಮಾತ್ಮರಾಗ್ತಾರೆ. ಪುಣ್ಯಾತ್ಮರಾಗಬೇಕು. ಈ ಪುಣ್ಯಾತ್ಮರಿದ್ದಾರೆ ಇವರು. ಪ್ರತಿದಿನ ದರ್ಶನವನ್ನ ಮಾಡ್ತಾರೆ. ಜಿನೇಂದ್ರ ಭಗವಂತರ ಅಭಿಷೇಕ ಪೂಜೆಯನ್ನ ಮಾಡ್ತಾರೆ. ಸದ್ವಿಚಾರವನ್ನ ಉಳ್ಳವರಿದ್ದಾರೆ. ಸದ್ವಿಚಾರಗಳನ್ನ, ಸದ್ ಆಚಾರಗಳನ್ನ, ಸಪ್ತ ವ್ಯಸನ ರಹಿತರಿದ್ದಾರೆ. ಸಾತ್ವಿಕವಾದ ವಿಚಾರ, ಸಾತ್ವಿಕವಾದಂತ ಆಹಾರ ಪಾನಿ, ಹಾಗೆ ಸಾತ್ವಿಕವಾದಂತ ನಡೆ ನುಡಿಗಳನ್ನ ಉಳ್ಳಂಥದ್ದು. ಇದು ಪುಣ್ಯಾತ್ಮರಲ್ಲೇ ಮಾತ್ರ ಕಾಣಿಸುತ್ತದೆ. ಪುಣ್ಯಾತ್ಮರಾದವರು ಸಾತ್ವಿಕವಾದ ಆಹಾರಗಳನ್ನು ಸೇವನೆ ಮಾಡ್ತಾರೆ. ಎಂತ ಆಹಾರವನ್ನ ಸೇವನೆ ಮಾಡ್ತಾರೆ ಆ ರೀತಿಯಾಗಿ ಮನಸ್ಸು ಸಹ ನಿರ್ಮಾಣವಾಗ್ತದೆ. ಎಂತ ಪಾನಿಯನ್ನು ಕುಡಿದರೆ ಅದೇ ರೀತಿ ವಾಣಿಯೂ ಸಹ ಹೊರಡುತ್ತದೆ. ಮನಸ್ಸು ಪರಿಶುದ್ಧವಾಗಿರ್ಬೇಕಂದ್ರೆ ನಮ್ಮ ಆಹಾರವೂ ಪರಿಶುದ್ಧವಾಗಿರಬೇಕು. ನಾವು ಕುಡಿಯುವಂತ ವಸ್ತುನೂ ಸಹ ಪರಿಶುದ್ಧವಾಗಿರಬೇಕು. ಇದೆಲ್ಲವೂ ಸಹ ಪುಣ್ಯಾತ್ಮರಿಗೆ ಮಾತ್ರ ಸಾಧ್ಯ. ಪಾಪಾತ್ಮರಾದವರಿಗೆ ಯಾವುದೇ ರೀತಿಯಾದಂತ ಪುಣ್ಯ ಕೆಲಸಗಳನ್ನ ಮಾಡುವುದಕ್ಕೆ ಆಗಲ್ಲ. ಪರಮಾತ್ಮ, ನಾವು ಯಾರ ದರ್ಶನ ಮಾಡುವಂತದ್ದಿದೆ? ಪರಮಾತ್ಮರ ದರ್ಶನವನ್ನ. ಪರಮ ಆತ್ಮರಾದ, ಪರಮರ ಅಂದ್ರೆ ಕರ್ಮಗಳಿಂದ ರಹಿತರಾದವರು, ನಿರ್ದೋಷರಾದವರು, ಸಂಸಾರದಿಂದ ಪೂರ್ಣವಾಗಿ ಅವರು ಸಂಸಾರವನ್ನ ವೃದ್ಧಿ ಮಾಡುವಂತ ಕರ್ಮವನ್ನ ನಷ್ಟ ಮಾಡಿರುವಂತವರು. ಅಂತ ಕರ್ಮವನ್ನ ಗೆದ್ದವರು, ತಮ್ಮನ್ನು ತಾವು ಗೆದ್ದವರು. ತಮ್ಮನ್ನು ತಾವು ಯಾರು ಗೆದ್ದಿದ್ದಾರೆ? ಜಗತ್ತನ್ನ ಗೆದ್ದವರು ಪರಮಾತ್ಮರಲ್ಲ. ಜಗತ್ತನ್ನ ಚಕ್ರವರ್ತಿಗಳು ಗೆಲ್ತಾರೆ. 6 ಖಂಡಗಳನ್ನ ಚಕ್ರವರ್ತಿನೂ ಸಹ ಗೆಲ್ತಾರೆ, ರಾಜ ಮಹಾರಾಜರು ಗೆಲ್ತಾರೆ. ಅದೇ ಇದು ನಿಜವಾದ ಗೆಲುವಲ್ಲ. ನಿಜವಾದಂತ ಗೆಲುವು ಅಂದ್ರೆ ತಮ್ಮನ್ನು ತಾವು ಗೆದ್ದವರು, ಇಂದ್ರಿಯಗಳನ್ನ ಗೆದ್ದವರು, ಮನಸ್ಸನ್ನ ಗೆದ್ದಂತವರು. ಯಾರು ಪೂರ್ಣವಾದ ಪಾಪದಿಂದ ಮುಕ್ತರಾಗಿದ್ದಾರೆ, ಪಾಪವನ್ನು ವೃದ್ಧಿ ಮಾಡತಕ್ಕಂತ 5 ಪಾಪಗಳಿಂದ ಯಾರು ಪೂರ್ಣವಾಗಿ ಮುಕ್ತರಾಗಿದ್ದಾರೆ ಅಂತವರು ಪರಮಾತ್ಮರಿದ್ದಾರೆ. ಅಂತ ಪರಮಾತ್ಮರ ದರ್ಶನವನ್ನ ಮಾಡುವುದರಿಂದ ಗೆದ್ದಂತವರು ಪರಮಾತ್ಮ. ಉತ್ಕೃಷ್ಟವಾದಂತ ಆತ್ಮ ಪರಮಾತ್ಮರು. ಉತ್ಕೃಷ್ಟವಾದಂತ ಆತ್ಮರು ಸಂಸಾರ ಉತ್ಕೃಷ್ಟವಾದಂತ, ಅವರಿಗಿಂತ ದೊಡ್ಡ ಆತ್ಮರು ಯಾರು ಇಲ್ಲ. ಪರಮಾತ್ಮಗಿಂತ ದೊಡ್ಡವರು ಯಾರಿದ್ದಾರೆ? ಯಾವ ಆತ್ಮನೂ ಇಲ್ಲ. ಯಾರು ಪರಮಾತ್ಮನ ದರ್ಶನವನ್ನು ಮಾಡ್ತಾರೆ, ಪರಮಾತ್ಮರು ಅನುಕರಣೆ ಮಾಡಿದಂತ ಗುಣಗಳನ್ನ ಯಾರು ಗ್ರಹಣೆಯನ್ನ ಮಾಡಲಿಕ್ಕೆ ಪುರುಷಾರ್ಥವನ್ನ ಮಾಡ್ತಾರೆ, ಅವರ ಗುಣಗಳನ್ನು ನಮಗೂ ಪ್ರಾಪ್ತವಾಗಲಿ ಅಂತ ಭಾವನೆ ಮಾಡಿ ಪರಮಾತ್ಮರ ಯಾರ ಚರಣದಲ್ಲಿ ಬರುತ್ತಾರೆ ಅಂತವರು ಒಂದು ದಿವಸ ಪುಣ್ಯಾತ್ಮರಾಗಿ ಪರಮಾತ್ಮರಾಗ್ತಾರೆ. ಏನಾಗ್ತಾರವರು? ಪುಣ್ಯಾತ್ಮರಾಗಿ ಪರಮಾತ್ಮತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಪ್ರಕಾಶಾಯ ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾಂತನೇ ನಮಃ. ಪರಮಾತ್ಮ ಪ್ರಕಾಶಾಯ, ಪರಮ ಆತ್ಮ ಪ್ರಕಾಶಮಾನವಾದಂತ ಆತ್ಮರು. ಅವರ
ಎಂಥ ಶಕ್ತಿ ಇದೆ ಆತ್ಮದಲ್ಲಿ? ಅನಂತವನ್ನ ಪ್ರಕಾಶ ಮಾಡ್ತಕ್ಕಂಥ ಮೂರು ಲೋಕವನ್ನ ಏಕಕಾಲದಲ್ಲಿ ನೋಡುವ, ಏಕಕಾಲದಲ್ಲಿ ತಿಳಿಯುವ ಅನಂತ ಶಕ್ತಿ, ಅನಂತ ಬಲ, ಅನಂತ ವೀರ್ಯ, ಅನಂತ ಜ್ಞಾನ ಎಲ್ಲವೂ ಸಹ ಆತ್ಮದಲ್ಲಿ ಇದೆ. ಅದರ ಮೇಲೆ ಕರ್ಮವು ಆವರಿಸಿಕೊಂಡಿದೆ. ಕರ್ಮವು ಪಾಪದಿಂದ ಬಂಧವಾಗುತ್ತದೆ. ಇಂಥ ಕರ್ಮವನ್ನು ಆವರಿಸುವುದರಿಂದ ಪ್ರಕಾಶ ಆಗಲ್ಲ. ಆದರೆ ಪರಮಾತ್ಮರು ಆವರಿಸಿರುವಂತಹ ಕರ್ಮವನ್ನ ದೂರ ಮಾಡಿದ್ದಾರೆ. ಇದರಿಂದ ಅವರಿಗೆ ಪೂರ್ಣವಾದ ಪ್ರಕಾಶ ಪ್ರಾಪ್ತವಾಗಿದೆ. ಸಿದ್ಧಾತ್ಮನೇ ಅಂದ್ರೆ ಅರಿಹಂತರು ಮತ್ತು ಸಿದ್ಧರು. ಸಿದ್ಧಾತ್ಮರು ಸಿದ್ಧಿಯನ್ನ ಮಾಡಿಕೊಳ್ಳುವುದಕ್ಕೆ ಅವರು ಪೂರ್ಣವಾಗಿ ಅಂತಿಮವಾದಂತಹ ಪೂರ್ಣ ಸಾಧನೆಯ ಸಿದ್ಧತ್ವವನ್ನು ಪ್ರಾಪ್ತ ಮಾಡಿಕೊಂಡವರು. ಸಿದ್ಧ ಆತ್ಮರಾಗಿ ನಿತ್ಯ ಅಂದ್ರೆ ಸಿದ್ಧಾತ್ಮರಾಗಿ ಸಿದ್ಧ ಆತ್ಮವಾಗಿ ಸಿದ್ಧ ಲೋಕದಲ್ಲಿ ನಿತ್ಯ ಸದಾ ಕಾಲ ನಮ ಅಂದ್ರೆ ಅವರು ಸುಖದಲ್ಲಿರತಕ್ಕಂಥ ಅಂತವರಿಗೆ ನಮ್ಮ ನಮಸ್ಕಾರಗಳು. ನಮೋ ಸಿದ್ಧಾಣಂ ಅಂದ್ರೆ ಏನರ್ಥ? ನಮ್ಮ ನಮಸ್ಕಾರವು ನಮ ಅಂದ್ರೆ ಅನಂತ ಸಿದ್ಧರು ಸಿದ್ಧ ಲೋಕದಲ್ಲಿ ವಿರಾಜಮಾನರಿದ್ದಾರೆ. ಆ ಎಲ್ಲ ಸಿದ್ಧ ಭಗವಾನರಿಗೆ ನಮ್ಮ ನಮಸ್ಕಾರವು. ಸಿದ್ಧ ಭಗವಾನರಿಗೆ ನಮಸ್ಕಾರ ಮಾಡುವ ಯಾವ ಉದ್ದೇಶದಿಂದ? ನಮಗೂ ಸಹ ಸಿದ್ಧತ್ವ ಪ್ರಾಪ್ತವಾಗಲಿ, ಸಂಸಾರ ದುಃಖ ದೂರವಾಗಲಿ, ನಿಮಗೆ ಯಾವ ರೀತಿ ಸಿದ್ಧತ್ವ ಪ್ರಾಪ್ತವಾಗಿದೆ ನಮಗೂ ಸಹ ಅಂತ ಸಿದ್ಧತ್ವ ಪ್ರಾಪ್ತವಾಗಲಿ ಎನ್ನುವಂತ ಭಾವನೆಯಿಂದ ಅನಂತ ಸಿದ್ಧರಿಗೆ ನಮ್ಮ ನಮನಗಳು, ನಮಸ್ಕಾರಗಳು. ಸಿದ್ಧ ಆತ್ಮರಿಗೆ ಸದಾ ನಮಸ್ಕಾರವನ್ನ ನಾವು ಮಾಡುತ್ತೇವೆ. ತಾವು ಕರ್ಮಗಳನ್ನು ಗೆದ್ದಿರುವ ಅಂತರಾತ್ಮ ಸ್ವರೂಪರು, ಉತ್ಕೃಷ್ಟ ಆತ್ಮರಾಗಿರುವಿರಿ. ನೀವೆಂತವರಿರುವಿರಿ? ಕರ್ಮಗಳನ್ನ ಗೆದ್ದಂತವರು. ಆದರೆ ತಮ್ಮಲ್ಲಿ ಮತ್ತು ನಮ್ಮಲ್ಲಿ ಅಂತರವೇನು? ನೀವು ಕರ್ಮ ರಹಿತರಿದ್ದೀರಿ, ನಾವು ಕರ್ಮ ಸಹಿತರಿದ್ದೇವೆ. ನಿಮ್ಮಲ್ಲಿ ಕರ್ಮವಿಲ್ಲ, ನಮ್ಮಲ್ಲಿ ಕರ್ಮವಿದೆ. ನೀವು ನಿರ್ದೋಷರಿದ್ದೀರಿ, ನಾವು ದೋಷಯುಕ್ತರಿದ್ದೇವೆ. ನೀವು ಮುಕ್ತರಾಗಿದ್ದೀರಿ. ನೀವೇನಿದ್ದೀರಿ? ನಿರ್ದೋಷರಿದ್ದೀರಿ, ನಾವು ದೋಷಯುಕ್ತರಿದ್ದೇವೆ. ನೀವು ನಿರ್ಮಲರಿದ್ದೀರಿ, ನಾವು ಮಲ ಸಹಿತರಿದ್ದೇವೆ. ಅದಕ್ಕಾಗಿಯೇ ನಿಮ್ಮ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಹಾಗೆ ನಮಗೂ ಸಿದ್ಧತ್ವದ ಪ್ರಾಪ್ತವಾಗಲಿ ಎನ್ನುವ ಭಾವನೆಯಿಂದ ಸಿದ್ಧರ ನಮಸ್ಕಾರಗಳನ್ನ ಪ್ರಕಾಶ ನಮಗೂ ಸಹ ನಿಮ್ಮ ಹಾಗೆ ಪ್ರಕಾಶವು ಪ್ರಾಪ್ತವಾಗಲಿ. ನೀವು ಯಾವ ರೀತಿ ಪ್ರಕಾಶಮಾನರಾಗಿದ್ದೀರಿ? ಸಿದ್ಧ ಭಗವಾನರು ಲೋಕದ ತುತ್ತ ತುದಿಯಲ್ಲಿ ವಿರಾಜಮಾನರಿದ್ದಾರೆ. ಅವರಿಗೆ ಹಸಿವೆ ಇಲ್ಲ, ಭಯ ಇಲ್ಲ, ಜುಗುಪ್ಸೆ ಇಲ್ಲ, ಶೋಕವಿಲ್ಲ, ವಿಷಾದ ಇಲ್ಲ, ಹಾಗೆ ಬೆವರಿಲ್ಲ, ಮಲ ಇಲ್ಲ, ಮೂತ್ರ ಇಲ್ಲ, ಜನ್ಮ ಇಲ್ಲ, ಮೃತ್ಯು ಇಲ್ಲ, ಮರಣ ಇಲ್ಲ, ಹಾಗೆ ಎಲ್ಲ ದೋಷದಿಂದ ರಹಿತರಿದ್ದಾರೆ. ಅವರು ಸಂಸಾರಿ ಜೀವು ದೋಷಯುಕ್ತರಿದ್ದಾರೆ. ಇಂಥ ದೋಷವನ್ನ ಪಾರಾಗುವುದಕ್ಕಾಗಿ, ನಿರ್ದೋಷರಾಗುವುದಕ್ಕಾಗಿ, ಸಿದ್ಧತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಸಿದ್ಧ ಭಗವಾನರನ್ನ ನಮಸ್ಕಾರವನ್ನ ಮಾಡುವಂಥದ್ದು. ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ. ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋಜಿನೀಶ್ವರ.
ಅನ್ಯಥಾ ಶರಣಂ ನಾಸ್ತಿ. ಹೇ ಭಗವಾನ್, ನಿಮ್ಮನ್ನು ಬಿಟ್ಟರೆ ಮೂರು ಲೋಕದಲ್ಲಿ ಯಾರೂ ಸಹ ಶರಣೋಗುವುದಕ್ಕೆ ಯೋಗ್ಯರಿಲ್ಲವೇ ಇಲ್ಲ. ಅರಿಹಂತರು ಮತ್ತು ಸಿದ್ಧರು ಆದಂತ ಪರಮಾತ್ಮರಾಗಿರ್ತಕ್ಕಂಥ 18 ದೋಷರಹಿತರಾಗಿರ್ತಕ್ಕಂಥ ನಿರ್ದೋಷರಾಗಿರುವ ನಿರ್ಮಲರಾಗಿರ್ತಕ್ಕಂಥ ನೀವು ಶರಣೋಗುವುದಕ್ಕೆ ಯೋಗ್ಯರಿದ್ದೀರಿ. ಅನ್ಯಥಾ ಶರಣಂ ನಾಸ್ತಿ. ಅನ್ಯಥಾ ಇನ್ಯಾರೂ ಸಹ ಶರಣ ಹೋಗುವುದಕ್ಕೆ ಯಾರೂ ಇಲ್ಲ. ಯಾರು ನಮ್ಮನ್ನ ರಕ್ಷಣೆ ಮಾಡುವವರಿಲ್ಲ, ರಕ್ಷಕರಿಲ್ಲ ಸಂಸಾರದಲ್ಲಿ. ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ. ಅನ್ಯಥಾ ಯಾರು ರಕ್ಷಣೆ ಶರಣ ಹೋಗುವುದಕ್ಕೆ ಯಾರು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಪ್ರಭು. ನೀವೇ ಜಿನೇಂದ್ರರು, ನಿರ್ದೋಷಿಯಾದಂಥವರು, ವೀತರಾಗಿಗಳು, ಹಿತೋಪದೇಶಿಗಳು, 18 ದೋಷರಹಿತರಾದಂಥವರು, ಸರ್ವಜ್ಞರು ಆದಂಥ ಜಿನೇಂದ್ರರು, ನೀವೇ ನಮಗೆ ಶರಣೋಗುವುದಕ್ಕೆ ಯೋಗ್ಯರಿದ್ದೀರಿ. ಅನ್ಯಥಾ ಶರಣಂ ನಾಸ್ತಿ. ಬೇರೆ ಯಾರು ನಮಗೆ ಶರಣೋಗುವುದಕ್ಕೆ ಇಲ್ಲ. ನಮ್ಮ ತಮೇವ ಶರಣಂ ಮಮ. ನೀವೇ ನಮ್ಮನ್ನ ಕಾಪಾಡುವರಿದ್ದೀರಿ, ನೀವೇ ನಮ್ಮನ್ನ ರಕ್ಷಣೆ ಮಾಡುವರಿದ್ದೀರಿ. ಅನಾಥ ಬಂಧು, ಹಾಗೆ ಅನಾಥರಾಗಿರುವಂತ ನಮ್ಮನ್ನ ರಕ್ಷಣೆಯನ್ನ ಮಾಡಿ ಪ್ರಭುಗಳೇ, ನೀವೇ ನಮ್ಮ ರಕ್ಷಕರಿದ್ದೀರಿ. ಯಾರು ರಕ್ಷಕರು ನಮ್ಮಲ್ಲಿ ಇಲ್ಲವೇ ಇಲ್ಲ. ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ದಿನೇಶ್ವರ. ತಸ್ಮತ್ ಕಾರುಣ್ಯ ಭಾವೇನ ಅಂದರೆ ಆದ್ದರಿಂದ ಕರುಣಾಭಾವಿಯಾದಂತ ನೀವು ನಮ್ಮನ್ನ ರಕ್ಷಣೆಯನ್ನ ಮಾಡುವರಿದ್ದೀರಿ. ಅನ್ಯಥಾ ತಮ್ಮ ಹೊರತಾಗಿ ಬೇರೆ ಯಾರು ಶರಣ ನಾಸ್ತಿ ಅಂದ್ರೆ ಇಲ್ಲ. ದಿನೇಂದ್ರ ಭಗವಾನ್, ನಿಮ್ಮನ್ನು ಬಿಟ್ಟು ಯಾರು ನಮ್ಮ ಶರಣ ಹೋಗೋದಕ್ಕೆ ಯೋಗ್ಯರಿಲ್ಲ. ತಮೇವ ತಾವೇ ಮಮ ಅಂದರೆ ಶರಣ ಬರುವುದಕ್ಕೆ ನನಗೆ ಶರಣರಿದ್ದೀರಿ. ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜಿನೇಶ್ವರ ಅಂದ್ರೆ ಆದ್ದರಿಂದ ಕರುಣಾ ಭಾವನೆಯ ದಯಾಭಾವದಿಂದ ಮಮ ರಕ್ಷ ರಕ್ಷೋ ಜಿನೇಶ್ವರ, ದಯಾವುಳ್ಳವರಾಗಿದ್ದೀರಿ ನೀವು, ಕರುಣಾ ಭಾವದವರಿದ್ದೀರಿ, ನಮ್ಮನ್ನ ರಕ್ಷಣೆಯನ್ನ ಮಾಡುವರಿದ್ದೀರಿ. ಹೇ ಜಿನೇಂದ್ರ ದೇವ, ನನ್ನ ರಕ್ಷಣೆಯು ನನ್ನ ರಕ್ಷಣೆಯು ಮಾಡಿ. ಹೇ ಜಿನೇಂದ್ರ ದೇವ, ನನ್ನ ರಕ್ಷಣೆಯನ್ನು ಮಾಡಿ, ನನ್ನ ರಕ್ಷಣೆಯನ್ನು ಮಾಡಿರಿ. ಮತ್ಯಾರು ಸಹ ರಕ್ಷಕರಿಲ್ಲ. ಸಂಸಾರದಲ್ಲಿ ತಮ್ಮ ಹೊರತಾಗಿ ಅನ್ಯ ಯಾರು ನಮಗೆ ಶರಣಿಲ್ಲ. ನಿಮ್ಮ ಹೊರತಾಗಿ ಬೇರೆ ಯಾರು ನಮಗೆ ಶರಣುವುದಕ್ಕೆ ಇಲ್ಲ. ತಾವುಗಳೇ ನನಗೆ ಶರಣರಿದ್ದೀರಿ. ಕಾರಣ ಕರುಣಾ ಭಾವದಿಂದ ಹೇ ಜಿನೇಂದ್ರ ದೇವ, ನನ್ನ ರಕ್ಷಣೆಯನ್ನು ಮಾಡಿ, ನನ್ನ ರಕ್ಷಣೆಯನ್ನು ಮಾಡಿ ಎಂದು ಮತ್ತೆ ಮತ್ತೆ ಜಿನೇಂದ್ರ ಭಗವಂತರ ದರ್ಶನವನ್ನು ಮಾಡುವಾಗ ಭಕ್ತನಾದವನು ಭಗವಂತರಲ್ಲಿ, ಪರಮಾತ್ಮರಲ್ಲಿ ಏನ್ ಮಾಡ್ತ ತನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅನ್ಯಥಾ ಶರಣಂ ನಾಸ್ತಿ. ಅನ್ಯಥಾ ಯಾರು ಶರಣವರು ಇಲ್ಲೇ ಇಲ್ಲ ಜಗತ್ತಿನಲ್ಲಿ. ಮುಂದೆ ನೈತ್ರಾತ 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 ಜಗತ್ರೇ ಈತರಾಗ ಕರೋ ದೇವೋ ನಭೂತೋ ನ ಭವಿಷ್ಯತಿ. ನೈತ್ರಾತ 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 ಜಗತ್ರೇ ಅಂದ್ರೆ ಇಲ್ಲವೇ ಇಲ್ಲ, ಬೇರೆ ಯಾರು ಸಹ ರಕ್ಷಕರಿಲ್ಲವೇ ಇಲ್ಲ ಪ್ರಭು. ಈ ಜಗತ್ತಿನಲ್ಲಿ ಮೂರು ಲೋಕಗಳಲ್ಲಿ ವೀತರಾಗತ್ವ ದೇವ, ವೀತರಾಗದ ಸಮಾನವಾಗಿ ಬೇರೆ ಯಾರು ರಕ್ಷಣೆ ಮಾಡುವರಿಲ್ಲ. ವೀತರಾಗ ಅರಿಯಂತ ದೇವರ ಹೊರತಾಗಿ, ವೀತರಾಗ ಅರಿಯಂತ ದೇವರ ಹೊರತಾಗಿ ಬೇರೆ ಯಾರು ನಮ್ಮ ರಕ್ಷಣೆ ಮಾಡುವರಿಲ್ಲ. ನೇತ್ರಾತ ಅಂದ್ರೆ
ರಕ್ಷಣೆ ಮಾಡುವವರು ಇಲ್ಲವೇ ಇಲ್ಲ. ನೇತ್ರಾತ 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 ಜಗತ್ರಿಯೇ, ಜಗತ್ತಿನಲ್ಲಿ ಮೂರು ಲೋಕದಲ್ಲಿ ನಿಮ್ಮನ್ನೊಬ್ಬರು ಬಿಟ್ಟರೆ ಯಾರನ್ನು ರಕ್ಷಣೆ ಮಾಡುವವರು ರಕ್ಷಕರು ಇಲ್ಲ. ವೀತರಾಗೋ ದೇವೋ ನಭೂತೋ ನ ಭವಿಷ್ಯತಿ, ಅಂದ್ರೆ ವೀತರಾ ಭಗವಂತರ ಹೊರತಾಗಿ ಬೇರೆ ಯಾರೂ ಸಹ ರಕ್ಷಣೆ ಮಾಡುವುದಿಲ್ಲ. ನೇತ್ರ ಅಂತ ರಕ್ಷಣೆ ಮಾಡುವುದಿಲ್ಲ. ನಾ ಭೂತೋ ಭೂತಕಾಲದಲ್ಲಿ, ನಾ ಭವಿಷ್ಯತ್ ಕಾಲದಲ್ಲಿ, ನಾ ವರ್ತಮಾನ ಕಾಲದಲ್ಲಿ, ನಾ ಭೂತೋ ನಾ ಭವಿಷ್ಯತಿ, ಅಲ್ಲಿ ಮುಂದೆಯೂ ಇರುವುದಿಲ್ಲ, ಹಿಂದೆಯೂ ಆಗಿಲ್ಲ, ಇಂದೂ ಸಹ ಇಲ್ಲ. ಹಿಂದೆಯೂ ಇಲ್ಲ, ಜಿನೇಂದ್ರ ಭಗವಂತರ ಬಿಟ್ಟು ಬೇರೆ ಯಾರು ರಕ್ಷಣೆ ಮಾಡುವವರಿಲ್ಲ, ಹಿಂದೂ ಆಗಿಲ್ಲ, ಮುಂದೂ ಸಹ ಆಗೋಲ್ಲ. ಜಿನೇಂದ್ರ ಭಗವಂತರೇ ಸಂಸಾರಿ ದುಃಖಿ ಜೀವಗಳ ರಕ್ಷಣೆಯನ್ನ ಮಾಡುವವರಿದ್ದಾರೆ. ಯಾರು ನಿರ್ದೋಷಿದ್ದಾರೆ ಅವರು ಬೇರೆಯವರನ್ನ ದೋಷಮುಕ್ತವನ್ನ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ. ಬೇರೆಯವರು ಸಹ ಅವರ ಚರಣದಲ್ಲಿ ಹೋಗೋದ್ರಿಂದ ದೋಷ ಮುಕ್ತರಾಗ್ತಾರೆ. ನಾವು ಭೂತ ಭವಿಷ್ಯದ ಭೂತಕಾಲದಲ್ಲಿಲ್ಲ, ಭವಿಷ್ಯದ ಕಾಲದಲ್ಲಿಲ್ಲ, ವರ್ತಮಾನದಲ್ಲಿಲ್ಲ, ಮೂರು ಲೋಕಗಳಲ್ಲಿ ವೀತರಾಗ ಅರಿಯಂತ ದೇವರ ಹೊರತಾಗಿ ಬೇರೆ ಯಾರು ಜೀವಗಳ ರಕ್ಷಣೆ ಮಾಡುವವರು ಇಲ್ಲ. ಅಂತವರು ಯಾರು ಭೂತ ಕಾಲದಲ್ಲಿಯೂ ಆಗಿಲ್ಲ ಮತ್ತು ಭವಿಷ್ಯತ್ ಕಾಲದಲ್ಲಿಯೂ ಸಹ ಆಗುವುದಿಲ್ಲ, ಭೂತದಲ್ಲಿಲ್ಲ, ಭವಿಷ್ಯತ್ ಕಾಲದಲ್ಲೂ ಸಹ ಆಗುವುದಿಲ್ಲ. ಜಿನೇರ್ಭಕ್ತಿ 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 ದಿನೇ ದಿನೇ ಸದಾ ಮೇಸ್ತು ಸದಾ ಮೇಸ್ತು ಸದಾ ಮೇಸ್ತು ಭವೇ ಭವೇ. ಜಿನೇರ್ಭಕ್ತಿ 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 ದಿನೇ ದಿನೇ, ಜಿನೇಂದ್ರ ಭಗವಂತರ ಭಕ್ತಿಯನ್ನ ಸ್ತುತಿಯನ್ನ ಹಾಗೆ ವಂದನೆಯನ್ನ ಜಿನೇರ್ಭಕ್ತಿ 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 ದಿನೇ ದಿನೇ, ಪ್ರತಿದಿನವೂ ಸಹ ಜಿನೇಂದ್ರ ಭಗವಂತರದ ಭಕ್ತಿಯನ್ನ ಮಾಡಬೇಕು, ಜಿನಭಕ್ತಿಯನ್ನ ಮಾಡಬೇಕು. ಸದಾ ಮೇಸ್ತು ಸದಾ ಮೇಸ್ತು ಸದಾ ಮೇಸ್ತು ಭವೇ ಭವೇ, ಸದಾಕಾಲ ಪ್ರಾಪ್ತಿಯಾಗಲಿ. ಎಂಥ ಸ್ಥಿತಿಯಲ್ಲಿ ಇರಲಿ, ಹೇಗೆ ಇರಲಿ, ಏನಾಗಲಿ, ಸದಾ ಕಾಲ ನನಗೆ ಪ್ರಾಪ್ತವಾಗಲಿ. ಯಾರು ಪ್ರಾಪ್ತವಾಗಲಿ? ಜಿನಭಕ್ತಿ. ಜಿನಭಕ್ತಿಯು ಜಿನದರ್ಶನ ಜಿನಭಕ್ತಿ ಸದಾ ಕಾಲ ಪ್ರತಿದಿನ ಪ್ರಾಪ್ತವಾಗಲಿ. ದಿನೇ ದಿನೇ ಅಂದರೆ ಪ್ರತಿದಿನವೂ ಪ್ರತಿ ಭವದಲ್ಲೂ ಸಹ ಮೇ ಜಿನೇರ ಭಕ್ತಿ ಭವಿ ಭವಿ ಅಂದ್ರೆ ಭವಗಳಲ್ಲೂ ಸಹ ಪ್ರತಿ ಭವದಲ್ಲಿ ಜಿನೇಂದ್ರ ಭಕ್ತಿ ನನಗೆ ಪ್ರಾಪ್ತವಾಗಿ ಜಿನಭಕ್ತಿಯನ್ನು ಮಾಡತಕ್ಕಂತ ಅವಕಾಶಗಳು ನನಗೆ ಪ್ರಾಪ್ತವಾಗಲಿ. ಜಿನೇಂದ್ರ ಭಗವಾನರಲ್ಲಿ ನನ್ನ ಭಕ್ತಿ ಸದಾ ಮೇಸ್ತು ಸದಾ ಕಾಲ ಉಂಟಾಗಲಿ. ಜಿನೇಂದ್ರ ಭಗವಂತರಲ್ಲಿ ಭಕ್ತಿ ನನಗೆ ಸದಾ ಕಾಲ ಉಂಟಾಗಲಿ. ಪ್ರತಿ ಭವದಲ್ಲಿ ಮೇ ಜಿನೇಂದ್ರ ಭಕ್ತಿ ಜಿನೇಂದ್ರ ಭಗವಾನರಲ್ಲಿ ಭಕ್ತಿ ಸದಾ ಮೇಸ್ತು ಸದಾ ಮೇಸ್ತು ಸದಾ ಉಂಟಾಗಲಿ. ಮೇ ಜಿನ ಭಕ್ತಿಯ ಜಿನೇಂದ್ರ ಭಗವಾನರಲ್ಲಿ ನನ್ನ ಭಕ್ತಿ ಸದಾ ಹಾಗೆ ಮೇಸ್ತು ಸದಾ ಉಂಟಾಗಲಿ. ಮತ್ತೆ ಮತ್ತೆ ಹೇಳ್ಕೊಳ್ತಾ ಇದ್ದಾರೆ ಏನಂದ್ರೆ ಸದಾ ಮೇಸ್ತು ಸದಾ ಮೇಸ್ತು ಸದಾ ಮೇಸ್ತು ಭವೇ ಭವೇ. ಭವಗಳೇ ಪ್ರತಿ ಭವದಲ್ಲೂ ಸಹ ಜಿನಭಕ್ತಿ ಪ್ರಾಪ್ತವಾಗಲಿ. ಜಿನೇಂದ್ರ ಭಗವಂತರ ಭಕ್ತಿ ಪಾಠ, ಜಿನೇಂದ್ರ ಭಗವಂತರ ದರ್ಶನ, ಜಿನಧರ್ಮ ಪ್ರಾಪ್ತವಾಗಲಿ ಎನ್ನುವಂತ ಭಾವನೆಯನ್ನ ಧರ್ಮಾತ್ಮರು ಭಾವನೆಯನ್ನ ಮಾಡ್ತಾರೆ. ಧರ್ಮಾತ್ಮರು ಪ್ರತಿ ಭಾವದಲ್ಲಿ ಜಿನಧರ್ಮ ಪ್ರಾಪ್ತವಾಗಲಿ. ಈ ಜಿನೇಂದ್ರ ದೇವ ತಮ್ಮ ಭಕ್ತಿ ನನಗೆ ಪ್ರತಿ ದಿನವೂ ಸಿಗಲಿ, ಸದಾ ಕಾಲವೂ ಸಿಗಲಿ. ಬಹುಗಳಲ್ಲಿ ನಾನು ತಮ್ಮ ಭಕ್ತಿ ಮಾಡುವಂತವನಾಗಲಿ. ಪ್ರಭು ಭಕ್ತಿಯನ್ನ ಮಾಡುವಂತ ನನಗೆ ಸದ್ಬುದ್ಧಿ ಪ್ರಾಪ್ತವಾಗಲಿ ಅಂತ ಸತ್ಸಂಗ ಪ್ರಾಪ್ತವಾಗಲಿ
ಸದ್ಗತಿ ಪ್ರಾಪ್ತವಾಗಲಿ. ಸದ್ಬುದ್ಧಿ ಪ್ರಾಪ್ತವಾಗಬೇಕು. ಎಲ್ಲ ಪ್ರಾಪ್ತವಾಗಿಯೂ ಸಹ ಸದ್ಬುದ್ಧಿ ಇಲ್ಲದೆ ಇದ್ರೆ ಜಿನೇಂದ್ರ ಭಕ್ತಿ ಮಾಡ್ಲಿಕ್ಕಾಗಲ್ಲ, ಜಿನಭಕ್ತಿಯನ್ನ ಮಾಡ್ಲಿಕ್ಕಾಗಲ್ಲ. ಜಿನೇಂದ್ರ ಭಗವಂತರ ದರ್ಶನ, ಪೂಜೆ, ಸ್ತುತಿ, ಭಕ್ತಿಯನ್ನ ಮಾಡುವುದಕ್ಕೆ ಏನ್ ಬೇಕು? ಸದ್ಬುದ್ಧಿ ಅಂದ್ರೆ ಒಳ್ಳೆ ಬುದ್ಧಿ ಬರಬೇಕು. ಬುದ್ಧಿ ಬರುವುದು ಸಹ ಅವರು ಪೂರ್ವಜಿತವಾದ ಕರ್ಮದಿಂದಲೇ ಅವರಿಗೆ ಸದ್ಬುದ್ಧಿ ಬರುವಂತದಿದೆ. ಶುಭ ಕರ್ಮವನ್ನು ಮಾಡುವುದರಿಂದ ಶುಭದ ಸದ್ಬುದ್ಧಿ ಪ್ರಾಪ್ತವಾಗ್ತದೆ. ಮಾಡುವಂತದಾಗಲಿ. ಮುಂದೆ ಹೇಳ್ತಾರೆ, ಜಿನ ಧರ್ಮ ಮಹಾಭೂಸೋಪಿ ಸಚೇತೋಪಿ ದರಿದ್ರೋಪಿ ಜಿನ ಧರ್ಮಾನುವಾಂಸಿತಂ. ಜಿನಧರ್ಮ ವಿನಿರ್ಮುಕ್ತಂ ಅಂದ್ರೆ ಜಿನೇಂದ್ರ ಭಗವಂತರ ಜಿನಧರ್ಮ ವಿನಿರ್ಮುಕ್ತಂ ಅಂದ್ರೆ ಜಿನಧರ್ಮ ರಹಿತವಾದಂತ ಚಕ್ರವರ್ತಿ ಪದವು ನನಗೆ ಬೇಡ. ಜಿನಧರ್ಮ ಇಲ್ಲದಿರುವಂತ ಯಾವ ಸಂಪತ್ತು ನನಗೆ ಬೇಡ. ಐಶ್ವರ್ಯ ಹಾಗೆ ಮಹಾ ಸಂಪತ್ತು ಇದ್ರೂ ಸಹ ಜಿನಧರ್ಮ ರಹಿತವಾಗಿರುವ ಸಂಪತ್ತು ನನಗೆ ಬೇಡವೇ ಬೇಡ ಪ್ರಭು. ಧರ್ಮರಹಿತವಾಗಿರುವಂತ ರಾಜಪದ, ಚಕ್ರವರ್ತಿ ಪದ, ಇಂದ್ರ ಪದ ಯಾವ ಪದನು ನನಗೆ ಬೇಡ. ಜಿನಧರ್ಮ ಮುಕ್ತಿ ಚಕ್ರದೋಪಿ ಚಕ್ರವರ್ತಿ ಕೂಡ ಆಗುವುದು ಬೇಡ. ಹಾಗೆಯೇ ಸದಾ ದಾಸನಾದರೂ ಕೂಡ ನನ್ನ ಜೀವನ. ಜಿನಧರ್ಮಾನು ವಾಸಿತ ಅಂದ್ರೆ ನಾನು ದಾಸನಾದ್ರೂ ಅಡ್ಡಿಲ್ಲ, ದರಿದ್ರನಾದ್ರೂ ಅಡ್ಡಿಲ್ಲ. ದರಿದ್ರೋಪಿ ಜನಧರ್ಮಾನು ವಾಸಿತ ಸಚಿತೋಪಿ ಹಾಗೆ ದರಿದ್ರೋಪಿ ನಾನು ಸಚಿತ್ರ ಆದ್ರೂ ಅಡ್ಡಿಲ್ಲ ಅಂದ್ರೆ ಚೇತನ ರಹಿತನಾಗಿ ಹಾಗೆ ದರಿದ್ರನಾದ್ರೂ ಅಡ್ಡಿಲ್ಲ. ಒಂದು ವೇಳೆ ಬಡವರಾದ್ರೂ ಅಡ್ಡಿಲ್ಲ, ಸಂಪತ್ತು ಸಿರಿ ಸಂಪತ್ತು ಇಲ್ಲದೇ ಇದ್ರೂ ಅಡ್ಡಿಲ್ಲ. ಆದ್ರೆ ಏನ್ ಬೇಕು? ಜಿನ ಭಕ್ತಿ ಬೇಕು, ಜಿನ ಧರ್ಮ ಬೇಕು. ದಾಸಿನ ಜಿನಧರ್ಮ ರಹಿತ ಚಕ್ರವರ್ತಿ ಪದವು ನನಗೆ ಬೇಡ. ದಾಸನಾದರೂ ದರಿದ್ರ ಅವಸ್ಥೆ ಬಂದರೂ ನನ್ನ ವಾಸ ಜಿನಧರ್ಮದಲ್ಲಿಯೇ ಇರಲಿ. ದಾಸನಾದರೂ ಅಡ್ಡಿಲ್ಲ, ಒಂದು ವೇಳೆ ಬೇರೆಯವರ ಸೇವೆ ಮಾಡುವುದಾದ್ರೂ ಅಡ್ಡಿಲ್ಲ. ಆದ್ರೆ ಏನ್ ಬೇಕು ನನಗೆ? ಜಿನಧರ್ಮ ಬೇಕು. ಜಿನಧರ್ಮ ರಹಿತವಾದಂತ ಯಾವ ಸಂಪತ್ತು ಮತ್ತು ಚಕ್ರವರ್ತಿ ಪದವು ಬೇಡ. ಜಿನಧರ್ಮ ಸಹಿತವಾದ ಯಾವುದೇ ಸ್ಥಿತಿ ನನಗೆ ಸ್ವೀಕಾರವಿದೆ. ಜಿನಧರ್ಮ ಪ್ರಾಪ್ತವಾಗಲಿ, ಆದರೆ ಎಂಥ ಸ್ಥಿತಿ ಪ್ರಾಪ್ತವಾಗಲಿ ಅಥವಾ ಯಾವುದೇ ರೀತಿಯ ಕಷ್ಟಗಳು ಬರಲಿ ಅದನ್ನು ನಾನು ಸಹಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ ಪ್ರಭು. ಆದರೆ ಜನ್ಮ ಜನ್ಮಗಳಲ್ಲಿ ಜಿನಧರ್ಮ ಪ್ರಾಪ್ತವಾಗಲಿ, ಜಿನಧರ್ಮದಲ್ಲಿ ನನ್ನ ಜನ್ಮವಾಗಲಿ ಎನ್ನುವಂತ ಭಾವನೆಯನ್ನು ಮಾಡುವಂಥದ್ದು. ಜನ್ಮ ಜನ್ಮಾಕೃತಂ ಪಾಪಂ ಜನ್ಮ ಕೋಟಿ ಉಪಾರ್ಜಿತಂ ಜನ್ಮ ಮೃತ್ಯೋ ಜರಾರೋಗಂ ಅನ್ಯತೆ ಜಿನ ದರ್ಶನಾರ್ಥಂ. ಜನ್ಮ ಜನ್ಮ ಅಂದ್ರೆ ಜನ್ಮ ಹಾಗೆ ಜರಾಕೃತ ಪಾಪಂ ಅಂದ್ರೆ ಜನ್ಮವು ಮತ್ತು ಮರಣವು. ಜಿನೇಂದ್ರ ಭಗವಾನರ ದರ್ಶನವು ಎಂತ ಫಲವನ್ನ ಪ್ರದಾನ ಆಗ್ತದೆ ಜಲದರ್ಶನ ಮಾಡುವಂತವರಿಗೆ ಅಂದರೆ ಅವರಿಗೆ ಜನ್ಮ ಜನ್ಮಕೃತವಾದ ಪಾಪವು
ಜನ್ಮಗಳಲ್ಲಿ ಅನಂತ ಜನ್ಮಗಳಲ್ಲಿ ಮಾಡಿರುವಂತ ಪಾಪವು ಜನ್ಮಕೃತಂ ಆಗಿ ಜನ್ಮಾಂತರಗಳಲ್ಲಿ ಮಾಡಿದಂತ ಮತ್ತು ಜನ್ಮಕೋಟಿ ವಾಚಿತಂ ಜನ್ಮಗಳಲ್ಲಿ ಉಪಾಸನೆ ಮಾಡಿರುವಂತ ಕೋಟಿ ಜನ್ಮಗಳಲ್ಲಿ ಉಪಾಸನೆ ಮಾಡಿರತಕ್ಕಂಥ ಪಾಪವೆಲ್ಲವೂ ಸಹ ಉಪಾಸಿತಂ ಪಾಪನಂ ಪಾಪಗಳು ಮತ್ತು ಜನ್ಮ ಮೃತ್ಯು ಜರ ರೋಗ ಜನ್ಮ ಜರ ಮತ್ತು ಮೃತ್ಯು ರೋಗವು ಸಹ ಜನ್ಮ ಜರ ಮೃತ್ಯು ರೋಗವು ಜನ್ಮ ಮರಣ ಮೃತ್ಯು ರೂಪವಾದಂಥ ರೋಗವನ್ನು ನಾಶವನ್ನ ಮಾಡುವಂತದಿದೆ. ಜಿನದರ್ಶನವನ್ನ ಮಾಡುವುದರಿಂದ ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡುವುದರಿಂದ ಜಿನೇಂದ್ರ ಪ್ರಭುವಿನ ದರ್ಶನದಿಂದ ಜನ್ಮಾಂತರದಲ್ಲಿ ಮಾಡಿದಂತ ಪಾಪವು ಕೋಟಿ ಜನ್ಮಗಳಲ್ಲಿ ಉಪಾದಿತ ಪಾಪವು ಜನ್ಮ ಮೃತ್ಯು ವೃದ್ಧಾವಸ್ಥೆಯಿಂದ ಉಂಟಾಗುವಂತ ರೋಗಗಳು ನಷ್ಟವಾಗುತ್ತವೆ. ಎಲ್ಲವೂ ಸಹ ಏನಾಗ್ತದೆ, ನಷ್ಟವಾಗ್ತದೆ ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡುವಂತವರಿಗೆ. ಅದಕ್ಕಾಗಿ ಜಿನ ದರ್ಶನ ಪ್ರತಿದಿನ ಮಾಡಬೇಕು. ಯಾವ ದರ್ಶನ ಮಾಡಬೇಕು? ದೇವಾದಿ ದೇವನಾದ ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡಬೇಕು. ಆದ್ಯವೋದ ಸಫಲತಾ ನೈನದ್ವಯಸ್ಯ ದೇವಾದಿ ಚರಣಂ ವೀಕ್ಷಣೀನ. ಆದಿತ್ಯ ಲೋಕತಿಲಕ ಪ್ರತಿಭಾಸದೈಮಿ ಸಂಸಾರವರ್ಗಲಕ ಪ್ರಮಾಣಂ. ಆದ್ಯಭೌತ ಸಫಲತಾನ ನಿರ್ದೇಶಾಯ ಅಂದ್ರೆ ದೇವತತ್ವಾಚರಣಾದಿ ವೀಕ್ಷಣೇನ. ಹೇ ದೇವ ಜಿನೇಂದ್ರ ದೇವ, ತಮ್ಮ ಚರಣ ವೀಕ್ಷಣೆ ಚರಣ ಕಮಲಗಳ ವೀಕ್ಷಣೆಯಿಂದ ಆದ್ಯ ಇದು ಅಂದರೆ ನನ್ನ ಎರಡು ನೇತ್ರಗಳು ಸಫಲವಾದವು. ಆದ್ಯವೋತ ಸಫಲತಾ ನೈನದ್ವಯ. ಹೇ ಪ್ರಭು, ನಿಮ್ಮ ಚರಣ ಕಮಲಗಳ ದರ್ಶನದಿಂದ ನನ್ನ ಎರಡು ನೇತ್ರಗಳು ಸಾರ್ಥಕತೆಯಾದವು. ಕಣ್ಣು ಇದ್ದುದಕ್ಕೆ ನಂದು ಸಾರ್ಥಕತೆಯಾಯಿತು. ಯಾರು ಜಿನದರ್ಶನವನ್ನು ಮಾಡಲ್ಲ, ನಮ್ಮ ಕುಲದೇವರನ್ನ ಯಾರು ದರ್ಶನವನ್ನು ಮಾಡಲ್ಲ, ಪ್ರತಿದಿನ ಜಿನದರ್ಶನವನ್ನ ಮಾಡದೇನೆ ಯಾರು ಊಟ ತಿಂಡಿ ಆದಿ ಕಾರ್ಯಗಳನ್ನ ಮಾಡ್ತಾರೆ. ಪೈಲ ಧರ್ಮ ಪುರುಷಾರ್ಥ, 4 ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂತ 4 ಪುರುಷಾರ್ಥದಲ್ಲಿ ಬೆಳಿಗ್ಗೆ ಏಳುವಾಗಲೇ ಯಾವ ಪುರುಷಾರ್ಥ ಮಾಡಬೇಕು? ಪೈಲ ಧರ್ಮ ಪುರುಷಾರ್ಥವನ್ನ ಮಾಡಬೇಕು. ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡಬೇಕು. ದರ್ಶನವನ್ನ ಮಾಡುವುದರಿಂದ ಅವರ ಕಣ್ಣುಗಳು ಇದ್ದುದಕ್ಕೆ ನೇತ್ರ ಇದ್ದುದಕ್ಕೆ ಸಾರ್ಥಕತೆ ಆಗ್ತದೆ. ಜಿನದರ್ಶನ ಮಾಡದೇ ಇರುವಂತವರ ಜೈನ ಕುಲದಲ್ಲಿ ಜನ್ಮವನ್ನ ಪಡೆದಂತವರ ಕಣ್ಣುಗಳು ತೆಂಗಿನಕಾಯಲ್ಲಿ ಕಣ್ಣಿದ್ದ ಹಾಗೆಯೇ. ತೆಂಗಿನಕಾಯಿ ಕಣ್ಣು ದರ್ಶನ ಮಾಡಲಿಕ್ಕೆ ಭಗವಂತ ದರ್ಶನ ಮಾಡ್ತದೆ? ಇಲ್ಲ, ದರ್ಶನ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಮ್ಮ ಕುಲದೇವರ ದರ್ಶನವನ್ನು ಪ್ರತಿದಿನ ಮಾಡಬೇಕು. ನಾವು ಯಾವ ಕುಲದಲ್ಲಿ ಜನ್ಮ ಪಡೆದಿದ್ದೀವಿ? ಜಿನರ ಕುಲದಲ್ಲಿ ಜೈನರಿದ್ದೇವೆ. ಹಾಗಾಗಿ ಜೈನರಲ್ಲ, ಹೌದಲ್ಲ? ಅದಕ್ಕಾಗಿ ಜಿನ ದರ್ಶನ ಪ್ರತಿದಿನ ಮಾಡಬೇಕು. ಜೈನರಾದವರು ಎಲ್ಲರೂ ಸಹ ಪ್ರತಿದಿನ ದರ್ಶನ ಮಾಡದೆ ನೀರು ಕುಡಿಯೋಲ್ಲ. ಉತ್ತರ ಭಾರತದಲ್ಲಿ ಜೈನರು ದರ್ಶನವನ್ನ ಮಾಡದೆ ನೀರು ಕುಡಿಯೋಲ್ಲ. ಯಾರು? ಜಿನ ದರ್ಶನ ಪೈಲ ಜೈನರ ಕುಲಾಚಾರ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಜಿನ ದರ್ಶನ, ಜಿನೇಂದ್ರ ಭಗವಂತರ ಅಭಿಷೇಕ, ಪೂಜೆ, ಆಮೇಲೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಎಷ್ಟಿದ್ರೂ ಸಹ ಬೆಳಿಗ್ಗೆ ಎದ್ದು ಅಭಿಷೇಕ ಮಾಡ್ಲಿಕ್ಕೆ ಬರ್ತಾರೆ. ಮತ್ತು ದೂರದಿಂದ
ನಡ್ಕೊಂಡು ಬರ್ತಾರಲ್ಲ, ಅಂದ್ರೆ ಬಹಳ ದೂರ ಇರಂಗಿಲ್ಲ. ಅವರು ಎಲ್ಲ ಊರಿನಲ್ಲಿ 4 ಮನೆ ಇದೆ ಅಂದ್ರೆ ಒಂದು ಜಿನಮಂದಿರ ಕಟ್ಕೋತಾರೆ. 4 ಮನೆ ಇದ್ರು ಹಾಗೆ ಚಿಕ್ಕದಾಗಿ ಜಿನಮಂದಿರ ನಿರ್ಮಾಣ ಮಾಡ್ಕೊಂತಾರೆ. ದೊಡ್ಡ ದೊಡ್ಡ ಮಂದಿರಗಳನ್ನ ಮಾಡ್ಕೊಂತಾರೆ. 4 ಮನೆ ಇದ್ದಲ್ಲಿ ಒಂದು ಕಡೆಯಲ್ಲಿ ಅವರು 4 ಮನೆ ಇದ್ದಲ್ಲಿ 4 ಮನೆಯವರು ಒಂದು 50 ಕೋಟಿ ಮಂದಿರ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ಊರಲ್ಲಿ ನಾವು ವಿಹಾರ ಮಾಡ್ತಾರೋ ಅಷ್ಟರ ವಿಶಾಲ ಮಂದಿರ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ಜಿನದರ್ಶನ ಇಲ್ಲದೆ ಇರಂಗಿಲ್ಲ, ಜಿನಪೂಜೆಯನ್ನ ಮಾಡದೆ ಇರಂಗಿಲ್ಲ. ಅವರು ಪ್ರತಿದಿನ ಜಿನೇಂದ್ರ ಭಗವಂತನ ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಅದಕ್ಕಾಗಿ ಜಿನಮಂದಿರವನ್ನ ನಿರ್ಮಾಣವನ್ನ ಪ್ರತಿ ಊರಲ್ಲೂ ಸಹ ಮಾಡ್ಕೊಂತಾರೆ ಅವರು. ಪ್ರತಿದಿನವೂ ಸಹ ಮಂದಿರದಲ್ಲಿ ಬಂದು ನೀವು ಕೇಳಿರ್ಬೋದು, ದಿಗಂಬರ ಜೈನ ಸಮಾಜದಲ್ಲಿ ಅತಿ ಹೆಚ್ಚು ದಾನವನ್ನು ಕೊಡುವಂತವರು ಯಾರಿದ್ದಾರೆ ಅಂದ್ರೆ ನಿಮಗೆ ಹೆಸರು ಗೊತ್ತಿರಬಹುದು. ಅಶೋಕ್ ಪಾಟ್ನಿ, ಆರ್ಕಿ ಮಾರ್ಗಲ್ ಕಿಸನ್ಗಢ್. ಇವರು ಪ್ರತಿ ವರ್ಷದಲ್ಲೂ ಸಹ 100 ಕೋಟಿ ದಾನವನ್ನು ಕೊಡ್ತಾರೆ. ಇಂಥವರು ಅವರ ತಂದೆ 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಮಂದಿರ ನಡ್ಕೊಂಡು ಹೋಗಿ ಕಾಲಲ್ಲೇ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾರೆ. ಮಂದಿರಕ್ಕೆ ಬಂದು ಏನ್ ಮಾಡ್ತಾರೆ ಅವರು ಅಂದ್ರೆ ಬಂದವರು ಪೈಲ ಮಂದಿರದ ಕಸ ಹೊಡೆದು ಮಾಡ್ತಾರೆ. ಮಂದಿರ ಒಳಗಡೆಯಲ್ಲಿ ಜಾಡು ತಗೊಂಡು ಎಲ್ಲ ಕಸ ಹೊಡಿತಾರೆ. ಫಸ್ಟ್ ಎಷ್ಟೋ ಜನ ನೌಕರ ಚಾಕರ ಇದ್ದಾರೆ. ಅವ್ರ ಮನೆಯಲ್ಲಿ ಸಾವಿರಾರು ಕಾರ್ ಗಾಡಿಗಳು ಅವ್ರ ಮ್ಯಾನೇಜರ್ಗೆ ಇದೆ ತಿರುಗಾಡಿ. ಇಷ್ಟೆಲ್ಲ ಇದ್ರು ಕಾರ್ ಗಾಡಿ ಬರಂಗಿಲ್ಲ. ನಾವು ಅವಾಗ ಹೋಗಿದ್ವಿ, ಈಗಲ್ಲ ಒಂದು 6 ವರ್ಷದ ಹಿಂದೆ 6-7 ವರ್ಷದ ಹಿಂದೆ ಹೋದಾಗಲೇ ಅವ್ರ ಮನೆಯಲ್ಲಿ 3 ಕಾರ್ ಗಾಡಿ ಮತ್ತೊಂದು ಕಾರ್ ಗಾಡಿ ಅದಿಸಿ ಬಂತು. ಅವರು 3-4 ಅಂತಸ್ತ ಮೇಲೆ ಕಾರ್ ಗಾಡಿ ಹೋಗ್ತದೆ, ಮನೆ ಮೇಲೆ ಹೋಗ್ತದೆ ಗಾಡಿ. ಎಷ್ಟದ ಈ ಕಾರ್ ಗಾಡಿ? ಆವಾಗಲೇ ಅದು 4.5 ಕೋಟಿ. ಇಂಥ 4.5 ಕೋಟಿ ಗಾಡಿ ಅವರಲ್ಲಿ 3 ಗಾಡಿ ಇತ್ತು. ಆ ದಿವಸ ಹೋದಾಗ ಮತ್ತಲ್ಲಿ ಮತ್ತೊಂದು ಗಾಡಿ ಬರ್ತದೆ. ಇಂಥವ್ರಿಗೆಲ್ಲ ಇಷ್ಟೆಲ್ಲ ಇದ್ರು ಸಹ ನಡ್ಕೊಂಡು ಬರ್ತಾರೆ. ಗಾಡಿ ಬರೆಯಂಗಿಲ್ಲ. ಬಂದವ್ರು ಏನ್ ಮಾಡ್ತಾರೆ? ಮಂದಿರ ಬಂದು ಕಸವನ್ನ ಹೊಡಿತಾರಲ್ಲ, ಸ್ವಚ್ಛ ಮಾಡ್ತಾರಲ್ಲ ಮಂದಿರಗಳು. ಆಮೇಲೆ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಅವರು ಮಡಿಯನ್ನು ಹಾಕೊಂಡು ಮತ್ತೆ ಅವರು ಅಭಿಷೇಕ ಪೂಜೆಯನ್ನು ಮಾಡ್ತಾರೆ. ಅಭಿಷೇಕ ಪೂಜೆ ಆದ್ಮೇಲೆ ಸ್ವತಃ ಅವರು ಮಡಿಯನ್ನೆಲ್ಲ ತೊಳೆದು ಹಾಕಿ ಸ್ವಚ್ಛ ಮಾಡಿ ತೊಳೆದು ಮತ್ತೆ ಗರ್ಭಗುಡಿ ಎಲ್ಲ ಒರೆಸಿ ಮತ್ತೆ ಹೋಗ್ತಾರೆ. ನೌಕರಿದ್ದಾರೆ, ನೌಕರ ಚಾಕರೆಲ್ಲ ಇದೆ ಸಾಕಷ್ಟು ಜನ. ಆದ್ರೆ ಸದಾ ಜಿನಮಂದಿರದ ವೈಯಾಗತಿ ಸೇವೆಯನ್ನು ಮಾಡುವ ಪರಮ ಸೌಭಾಗ್ಯ ಇದೆ ನಮ್ದು. ನಮ್ಮ ಕೈ ಇದೆ ಅಂತ ಹೇಳಿದ್ರೆ ಕೈಯಲ್ಲಿ ಅದೆಷ್ಟೋ ಪಾಪ ಕಾರ್ಯಗಳನ್ನೆಲ್ಲ ಮಾಡ್ತೀವಿ. ಆದ್ರೆ ಜಿನಮಂದಿರದ ಸೇವೆಯನ್ನ ನೆಲ ಒರೆಸೋದು, ಗುಡಿಸೋದು, ಸ್ವಚ್ಛ ಮಾಡುವಂಥದ್ದು, ಇದನ್ನ ಆಯತನಗಳ ಸೇವೆಯನ್ನ ಮಾಡಲಿಲ್ಲ. ಇದರಿಂದ ಅವ್ರೇನ್ ಮಾಡ್ತಾರೆ? ಪರಮ ಸೌಭಾಗ್ಯ ಅಂತ ಮಾಡ್ತಾರೆ. ಮತ್ತೆಲ್ಲಾ ಪ್ರತಿಮೆಗಳೆಲ್ಲ ಬಹಳಷ್ಟು ಪ್ರತಿಮೆಗಳಿದೆ, ಎಲ್ಲವನ್ನ ಪರಿಮಾರ್ಜನೆಯನ್ನ ಮಾಡ್ತಾರೆ, ಒರೆಸ್ತಾರೆ, ಸ್ವಚ್ಛ ಮಾಡ್ತಾರಲ್ಲ. ಪ್ರತಿ ಒಣ ಬಟ್ಟೆಲಿ ಹಸಿ ಬಟ್ಟೆಲಿ ಎಲ್ಲ ಒರೆಸಿ ಸ್ವಚ್ಛ ಮಾಡಿ ಹೇಗೆ ಆ ಕಡೆ ಜಿನಮಂದಿರದೊಳಗೆ ಕಾಲಿಟ್ರೆ ಒಂದು ಸಣ್ಣ ಇರುವೆ ಇದ್ರೂ ಕಾಣ್ತದೆ. ಅಲ್ಲಿ ಪೂರ್ಣ ಇಷ್ಟು ಶುಭ್ರವಾಗಿರ್ತದೆ, ಸ್ವಚ್ಛ ಇರ್ತದೆ, ಬೆಳಕು ಹರಿತಾ ಇರ್ತದೆ. ಮಂದಿರ ಪ್ರವೇಶ ಮಾಡಿದ್ರೆ ಎಷ್ಟು ಜನ ಮಂದಿರ ಪ್ರವೇಶ ಮಾಡ್ತಾರೆ? ಅಷ್ಟು ಜನಕ್ಕೂ ದರ್ಶನ ಆಗ್ತದೆ. ವಿಶಾಲ ಪ್ರತಿಮಾ, ಸುಂದರವಾದಂತ ರತ್ನದ ಪ್ರತಿಮಾ, ವಿಶೇಷವಾದಂತ ದೊಡ್ಡ ಪ್ರತಿಮೆಗಳನ್ನ ಏನ್ ಮಾಡ್ತಾರೆ? ಸ್ಥಾಪನೆಯನ್ನ ಮಾಡ್ತಾರೆ. ಬಹಳ ಸುಂದರವಾದಂಥದ್ದು. ಎಲ್ಲೂ ಏನು ಹೊಡೆಯಂಗಿಲ್ಲ. ಮಂದಿರದ ಒಳಗೆ ಒಂದು ಬಟ್ಟೆ ಪೀಸಲ್ಲಿ ಒಳ ಹಾಕಂಗಿಲ್ಲ. ಯಾವ್ಯಾವ್ದು ಎಲ್ಲೆಲ್ಲೂ ಏನೂ ಕಾಣಂಗಿಲ್ಲ. ಇಷ್ಟು ಸ್ವಚ್ಛವಾಗಿ ಶುಭ್ರವಾಗಿರ್ತದೆ ಅಂತ ಹೇಳಿ ಏನ್ ಪ್ರಶಸ್ತ. ಹೋದ್ರೆ ನಾವಿಲ್ಲಿ ದೇವಲೋಕಕ್ಕೆ ಬಂದೀವೋ, ಎಲ್ಲಿಗೆ ಬಂದೀವೋ, ಸಾಕ್ಷಾತ್ ಸಮೋಸರಣಕ್ಕೆ ಬಂದ್ವಿ ಅನ್ನುವಂತ ಅನುಭವ ಆಗ್ತದೆ. ಎಷ್ಟು ಸುಂದರವಾದ ವೇದಿಯನ್ನು ಸಜಾಯಿಸ್ತಾರೆ, ಸುಂದರವಾಗಿ. ಮಂದಿರದಲ್ಲಿ ಹೋದ ತಕ್ಷಣ ಎಲ್ಲರಿಗೂ ದರ್ಶನ ಆಗ್ಬೇಕು. ವಿಶಾಲವಾಗಿ ಯಾವ ದಿಕ್ಕಿನಲ್ಲಿ ಮೂಲೆಯಲ್ಲಿ 500 ಜನ ಇದ್ರೆ 500 ಜನಕ್ಕೂ ದರ್ಶನ ಆಗ್ಬೇಕು.
ಮಾಡ್ತಾರೆ ನೋಡ್ಬೇಕು, ಪಾಟಿಂದ ಪೂಜೆ ಮಾಡ್ತಾರೆ. ಯಾವ ಮಂದಿರದಲ್ಲಿ ಬೆಳಿಗ್ಗೆ ಹೋದ್ರೆ ಎಲ್ಲೂ ಕಾಲ ಹಾಕ್ಲಿಕ್ಕೆ ಆಗಿರೋಲ್ಲ, ಎಲ್ಲ ಅವರು ಪೂಜೆಯಲ್ಲಿ ಮಗ್ನರಾಗಿರ್ತಾರೆ. ಒಬ್ಬರಿಂದ ಒಬ್ಬರು ಸೂರ್ಯ ಎಲ್ಲ ವೇದಿಗಳಲ್ಲಿ. ಆದರೆ ದಕ್ಷಿಣ ಭಾಗದಲ್ಲಿ ಪೂಜಾ ಮಾಡಕ್ ಬರ್ರಿ ಅಂದ್ರೆ ಇದೇನೋ ದೊಡ್ಡ ತಲೆ ಹೋದಾರಂಗೆ. ಅಭಿಷೇಕ ಮಾಡಕ್ ಬರ್ರಿ, ಪೂಜಾ ಮಾಡ್ಲಿಕ್ಕೆ ಬರ್ರಿ, ದರ್ಶನ ಮಾಡ್ಲಿಕ್ಕೆ ಬಂದ್ರೆ ಅಂದ್ರೆ ಇದು ದೊಡ್ಡ ತಲೆ, ಇಷ್ಟು ದೊಡ್ಡ ಕೆಲಸ ಅಂದ್ರೆ ಅದು ಹೇಳಬಾರದು. ಇಷ್ಟು ತ್ರಾಸ ಆಗ್ತದೆ. ಅದಕ್ಕಾಗಿ ಇಲ್ಲೆಲ್ಲ ಏನು ಮಾಡ್ತಾ ಇದ್ರಿ, ದಕ್ಷಿಣ ಭಾಗದಲ್ಲಿ ನೀವೆಲ್ಲ ಪಾಪ ಕಾರ್ಯ ಎಲ್ಲ ಸದಾ ಮಾಡ್ತೀರಿ, ಪುಣ್ಯ ಕಾರ್ಯ ಎಲ್ಲ ನಮ್ಮ ಕಡೆಗೆ ಮಾಡಿಸ್ತೀರಿ. ಉದ್ಧಾರ ಹೆಂಗಾಗ್ಲಿಕ್ಕೆ ಸಾಧ್ಯ? ಪುಣ್ಯ ಕಾರ್ಯ ಪೂಜಾ ಮಾಡೋದು ಮತ್ತಾಗೆ ಮಂದಿರದ ಸೇವೆಯನ್ನು ಮಾಡುವಂಥದ್ದು ಇದೆಲ್ಲ ಏನ್ ಮಾಡ್ತೀರಿ, ಬೇರೆಯವ್ರ ಕಡೆಯಿಂದ ಮಾಡಿಸ್ತೀರಿ. ಆದ್ರೆ ಸದಾ ಮಾಡಂಗಿಲ್ಲ. ಅಲ್ಲೆಲ್ಲ ಏನ್ ಮಾಡ್ತಾರೆ ಅವರು, ಪಾಪ ಕಾರ್ಯ ಎಲ್ಲ ನೌಕರ ಕಡೆಗೆ ಮಾಡಿಸ್ತಾರೆ, ಪುಣ್ಯ ಕಾರ್ಯ ಎಲ್ಲ ಸದಾ ಮಾಡ್ತಾರೆ. ಸ್ವತಃ ಅಭಿಷೇಕ ಮಾಡೋದು, ಸ್ವತಃ ನೀರು ಸಿಗೋದು, ಸೋಸುವಂಥದ್ದು, ದ್ರವ್ಯಗಳನ್ನು ತಯಾರು ಮಾಡ್ಕೊಳ್ಳುವಂಥದ್ದು, ಪೂಜೆ ಹೇಗೆ ಸುಂದರ ದ್ರವ್ಯ ತಯಾರು ಮಾಡ್ತಾರ. ದ್ರವ್ಯಗಳನ್ನ ನೋಡಿದ್ರೆ ಪೂಜೆ ಮಾಡಬೇಕಂತ ಭಾವ. ಊಟ ಮಾಡ್ಲಿಕ್ಕೆ ತಟ್ಟೆ ಹಚ್ಚಿದ್ರೆ ಹೇಗೆ ತಟ್ಟೆಯಲ್ಲೆಲ್ಲ ಎಲ್ಲ ಐಟಮ್ಗಳಿದ್ರೆ ಊಟ ಮಾಡೋರಿಗೆ ಭಾವ ಆಗ್ತದಲ್ಲ, ಹಾಗೇನೆ ಪೂಜೆ ಮಾಡೋರಿಗೂ ಸಹ ಪೂಜೆ ತಟ್ಟೆ ಅಷ್ಟು ಸುಂದರವಾಗಿ ಅವರು ಜೋಡಿಸ್ಕೊಂತಾರೆ. ಎಲ್ಲ ವಿಶೇಷವಾದಂಥದ್ದು ದ್ರವ್ಯ, ಉತ್ಕೃಷ್ಟವಾದ ದ್ರವ್ಯನ, ಜಿನೇಂದ್ರ ಭಗವಂತರ ಪೂಜೆಯನ್ನ ಉತ್ಕೃಷ್ಟವಾದ ದ್ರವ್ಯದಿಂದ ಮಾಡ್ತಾರೆ. ಅವರು ವಿಶೇಷವಾದಂತ ಅಕ್ಕಿ, ಬಾದಾಮಿ, ಹಾಗೆ ಯಾಲಕ್ಕಿ. ನೀವೆಲ್ಲ ಯಾಲಕ್ಕಿ ನೋಡಿದ್ರಲ್ಲ, ದೊಡ್ಡ ದೊಡ್ಡ ಯಾಲಕ್ಕಿ, ಇಷ್ಟು ದೊಡ್ಡ ಯಾಲಕ್ಕಿ ಏರಿಸ್ತಾವ. ಅಷ್ಟು ದೊಡ್ಡ ಯಾಲಕ್ಕಿ ನೀವು ಏರ್ಸಂಗಿಲ್ಲ. ಇಲ್ಲೆಲ್ಲ ಒಳ್ಳೊಳ್ಳೆ ಯಾಲಕ್ಕಿ ಆರಿಸಿಡ್ತಾರೆ. ಮತ್ತೆ ಸಣ್ಣ ಸಣ್ಣ ಯಾಲಕ್ಕಿ ಎಲ್ಲ ನೀವೇ ನಮಗ್ ಮಾಡ್ತೀರ. ಕೆಲವರು ಇದ್ದಾರೆ ಇನ್ನು ಅಡಿಕೆ ಎಲ್ಲ, ಸಣ್ಣ ಸಣ್ಣ ಅಡಿಕೆ ಎಲ್ಲ ಭಗವಂತನಿಗೆ ಏರ್ಸಕ್ಕೆ ಅಂತ ಕಲಿಯಿರ್ತಾರೆ. ಕೆಲವರು ನೋಡಿದ್ರು ಒಬ್ಬರು ಮನೇಲಿ ಸಣ್ಣ ಅಡಿಕೆ ಆರಿಸ್ತಾರೆ, ಯಾಕಂದ್ರೆ ಪೂಜೆ ಮಾಡಕ್ ಮಾಡಿರುತ್ತೆ. ತೆಂಗಿನಕಾಯಿ ಸಣ್ಣದ ಯಾಕೆ ಇಡ್ತೀರಿ ಯಾಕಂದ್ರೆ ಪೂಜೆಗೆ ಆಗ್ತದೆ. ದೊಡ್ಡ ದೊಡ್ಡ ತೆಂಗಿನಕಾಯಿ ಎಲ್ಲ ಊಟಕ್ಕೆ, ಸಣ್ಣ ಸಣ್ಣ ತೆಂಗಿನಕಾಯಿ ಎಲ್ಲ ಪೂಜೆಗೆ. ಆದ್ರೆ ನಾವೆಷ್ಟು ಸಂಕೋಚಿತವಾದಂತ ಬುದ್ಧಿ ನೋಡ್ರಿ. ಅಲ್ಲ, ಹಾಗಲ್ಲ. ದೊಡ್ಡ ಉತ್ಕೃಷ್ಟವಾದೆಲ್ಲ ಪೂಜೆಗೆ ಉಪಯೋಗ ಮಾಡ್ತಾರೆ. ಉತ್ಕೃಷ್ಟವಾಗಿರುವಂತ ದ್ರವ್ಯಗಳನ್ನ, ಬೆಳ್ಳಿ ಹೂವು, ಬಂಗಾರದ ಹೂಗಳನ್ನು ಏರಿಸ್ತಾರೆ. ಮೂರ್ತಿ ಎಷ್ಟು ವೇದಿ ಸಜಾಯಿಸ್ತಾರೆ. ವೇದಿಗಲ್ಲ, ಬಂಗಾರ ಬೆಳ್ಳಿಗಳನ್ನೆಲ್ಲ ಏನ್ ಮಾಡ್ತಾರೆ, ತಗಡಿನ ಲೇಪನವನ್ನು ಮಾಡ್ತಾರೆ. ಬಹಳ ಸುಂದರವಾಗಿ ಸಂವತ್ಸರದಲ್ಲಿ ಯಾರು ಜಿನೇಂದ್ರ ಭಗವಂತರ ಮಂದಿರವನ್ನ ಸುಂದರವಾಗಿರ್ತಾರೆ, ಜಿನೇಂದ್ರ ಭಗವಂತರ ಮಂದಿರವನ್ನ ಸಜಾಯಿಸ್ತಾರೆ, ಬಹಳ ಸ್ವಚ್ಛತೆಯಾಗಿರ್ತಾರೆ, ಅವರ ಜೀವನವೂ ಸಹ ಪರಿಶುದ್ಧವಾಗ್ತದೆ, ಮನಸ್ಸು ಸ್ವಚ್ಛವಾಗ್ತದೆ, ಜೀವನವೂ ಸಹ ಶುಭ್ರವಾಗ್ತದೆ, ಮತ್ತು ಅವರಿಗೂ ಸಹ ಅಂತ ವೈಭವ ಪ್ರಾಪ್ತವಾಗ್ತದೆ. ಆದರೆ ಜಿನೇಂದ್ರ ಭಗವಂತರಿಗೆ ಇಲ್ಲಿ 1 ಅರಿಗೆ, ಅವ್ರ ಭಕ್ತರಿಗೆ 100 ಅರಿಗೆ. ಏನ್ ಹೇಳ್ರಿ, ಭಕ್ತರಿಗೆ. ಹಾಗೇನೆ ಜಿನೇಂದ್ರ ಭಗವಂತರಂದ್ರೆ 3 ಲೋಕದ ಒಡೆಯರಿದ್ದಾರೆ. ಅವರಿಗೆ ಸರಿಸಮಾನವಾಗಿ ಯಾರೂ ಇಲ್ಲ ಜಗತ್ತಿನಲ್ಲಿ. ಅಂತ ಮಹಾನುವಾದಂತ ಜಿನೇಂದ್ರ ಭಗವಂತರನ್ನ ಹೇಗೆ ಎಂತ ವೇದ ಸ್ಥಾಪನೆ ಮಾಡಬೇಕು? ಅವರು ಸರಿಸಮಾನವಾಗಿ ಅಜ್ಞಾನ ತಿಳುವಳಿಕೆ ಇಲ್ಲದಿಂದ ನಮ್ಮ ಪರಂಪರಾ ಪಂಥ ಅಂತ ಹೇಳಿಕೊಂಡು ಎಲ್ಲ ಸಂಸಾರಿಗಳಾದಂತ ಯಾರು ದೋಷಯುಕ್ತರಿದ್ದಾರೆ, ಸಂಸಾರಿಗಳಿದ್ದಾರೆ, ಅಂತವರು ಸಹ ಭಗವಂತರೊಟ್ಟಿಗೆ ಇಟ್ಕೊಂಡು ಅಭಿಷೇಕ ಪೂಜೆಯನ್ನು ಮಾಡ್ತಾರೆ. ಸಂಸಾರಿಗಳಲ್ಲಿ ಸ್ವತಃ ಅವರು ಪಾಪದಿಂದ ಮುಕ್ತನಾಗಲಿಲ್ಲ, ಭಗವಂತ ಸಮಾನವಾಗಿ ಅವರಿಬ್ಬರನ್ನು ಒಟ್ಟಿಗೆ ಇಟ್ಕೊಂಡು ಅಭಿಷೇಕ ಮಾಡ್ತಾರೆ. ಹಠ, ಜಿದ್ದು ಅಂದ್ರೆ ಒಳ್ಳೆಯದನ್ನ ಹೇಳಿದ್ರೆ ಒಳ್ಳೆಯದನ್ನ ಕೇಳುವಂತ ಮನಸ್ಥಿತಿ ಬಹಳ ಕಡಿಮೆ ಇದೆ. ಅದನ್ನ ಆಚಾರ್ಯರು ಹೇಳಿದ್ದಾರೆ, ತೀರ್ಥಂಕರು ಹೇಳಿದ್ದಾರೆ. ಇದನ್ನ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು? ಮುನಿಗಳ ಪಕ್ಕದಲ್ಲೇ ಎಲ್ಲ ವಸ್ತ್ರಧಾರಿಗಳನ್ನ ಮುನಿಗಳು ಮತ್ತೆ ಮಹಾರಾಜರು ಒಂದೇ ಕಡೆ ಕುತ್ಕೊಂತಾರೆ. ಸ್ತ್ರೀಯರು ಮತ್ತೆ ಮುನಿಗಳು ಒಂದೇ ಕಡೆ ಕುತ್ಕೊಂತಾರೆ. ಸ್ತ್ರೀಯರು ಮುಟ್ತೀರಿ, ನೀವು ಮಹಾರಾಜರು ಮುಟ್ತೀರಿ? ಮುಟ್ಟಂಗಿಲ್ಲ. ಮತ್ತು ಮಹಾರಾಜ ಭಗವಂತರನ್ನ ಮತ್ತು ಎರಡು ಒಂದೇ ತಾಟಲ್ಲಿ ಹೆಂಗೆ ಅಭಿಷೇಕ ಮಾಡ್ತಾರೆ?
ಮೊದಲೇ ಹೆಂಗ್ ಮಾಡೋದು? ಅಂದ್ರೆ ವಿಚಾರಗಳನ್ನ ಮಾಡೋಲ್ಲ, ಹಠ ಮಾಡ್ತಾ ಅಂದ್ರೆ ಇದನ್ನ ಮಾಡೋದು ಇದೇ ಸರಿ ಅಂತ ಹೇಳಿ ದಕ್ಷಿಣದಲ್ಲಿ ಬಹಳವಾದಂತ ಪಂಥ ಬಹಳ ಇಟ್ಕೊಂಡಿದೆ. ನೀವು ಪಂಥ ಯಾವುದು ಧರ್ಮ ಅಲ್ಲ, ಪದ ಧರ್ಮವಿದೆ. ಯಾವುದು ವಿವೇಕವಾಗಿ ಯಾವುದು ಕಲ್ಯಾಣವನ್ನ ಮಾಡುವಂಥದ್ದಿದೆ ಅದು ಕ್ರಿಯಾ ಇದೆ. ಅಂತ ಕ್ರಿಯೆಗಳನ್ನ ತಿಳಿದುಕೊಂಡು ಏನು ಮಾಡಬೇಕು, ಕಲ್ಯಾಣವನ್ನ ಮಾಡಿಕೊಳ್ಳುವಂತ ಭವ್ಯಾತ್ಮರು ತಿಳಿದುಕೊಂಡು ತಮ್ಮ ಕಲ್ಯಾಣ ಮಾಡಿಕೊಳ್ಬೇಕು. ಪಂಥವನ್ನು ಹಿಡ್ಕೊಂಡು ಮಾಡ್ತಾ ಹೋದ್ರೆ ಏನಾಗ್ತದೆ, ಸಂಸಾರದಲ್ಲಿ ವೃದ್ಧಿ ಆಗ್ತಾ ಹೋಗ್ತದೆ. ಯಾರಿಗೂ ಲಕ್ಷಣ ಇಲ್ಲ ಇದರಿಂದ, ಯಾರು ಮಾಡಿದ್ರು ಯಾರಿಗೂ ಲಕ್ಷಣಗಳಿಲ್ಲ ಇದರಿಂದ. ಮಾಡುವವರಿಗೆ ಲಕ್ಷಣ, ವಿಪರೀತವಾಗಿ ಹೋಗುವವರಿಗೆ ಅವರಿಗೆ ಅದರ ಫಲವನ್ನ ಭೋಗಿಸ್ತಾರೆ. ಮತ್ತೆ ಬೇರೆ ಯಾರು ಸಹ ಮೋಕ್ಷಕ್ಕೆ ಬರೋಕ್ ಆಗೋಲ್ಲ. ಯಾರು ಮಾಡ್ತಾರೋ ಅದನ್ನೇ ಅವ್ರು ಅನುಭವಿಸ್ಬೇಕಾಗ್ತದೆ. ಅಲ್ಲೆಲ್ಲ ಆ ರೀತಿ ಇದನ್ನೇ ಇಲ್ಲ. ಉತ್ತರ ಭಾರತದಲ್ಲಿ ನೋಡ್ರಿ, ಅಲ್ಲ ಯಾವ ಮಂದಿರದಲ್ಲೂ ಭಗವಂತರ ಇರೋದ್ರೆ ಸಿಂಹಾಸನ ಮೇಲೆ ಅತಿ ಸುಂದರವಾಗಿ ಅದನ್ನ ಹೇಗಿಟ್ಟಿರ್ತಾರೆ, ಶುಭ್ರವಾಗಿ ಸ್ವಚ್ಛವಾಗಿ ಫಳ 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 ಹೊಳಿತಾ ಇರಬೇಕು, ಎಲ್ಲರಿಗೂ ದರ್ಶನವಾಗುವ. ನೋಡಿದ ಕೆಲವು ಉತ್ತರ ಭಾರತ ಯಾತ್ರೆ ಮಾಡ್ಲಿಕ್ಕೆ ಹೋದವರು ನೋಡಿರ್ತಾರೆ. ಕೆಲವು ಮಧ್ಯಪ್ರದೇಶ, ರಾಜಸ್ಥಾನ್, ಜಾರ್ಖಂಡ್, ಹಾಗೆ ಯುಪಿ, ಹಾಗೆ ಛತ್ತೀಸ್ಗಢ, ಮಧ್ಯಪ್ರದೇಶ, ಅದು ಕೆಲವು ಮಂದಿರಗಳೆಲ್ಲ ದರ್ಶನ ಮಾಡಿ ಎಲ್ಲ ಗೊತ್ತಾಗ್ತದೆ ನಿಮ್ಮಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಅಲ್ಲಿ ಈ ರೀತಿ ಒಂದು ಸಿಗಂಗಿಲ್ಲ, ಒಂದು ಮಂದಿರ ಸಿಗಂಗಿಲ್ಲ ಈ ರೀತಿ ಇರುವುದು. ಎಷ್ಟು ಸ್ವಚ್ಛವಾಗಿ ಎಲ್ಲ ಶುಭ್ರವಾಗಿ ಇಟ್ಟಿರ್ತಾರೆ. ಆ ರೀತಿ ಇಟ್ಟರೆ ಏನಾಗ್ತದೆ, ಸಮಾಜ ಮತ್ತು ಎಲ್ಲವರ ಏನಾಗ್ತದೆ, ಸ್ವಚ್ಛರಾಗ್ತದೆ, ಶುಭ್ರವಾಗ್ತದೆ, ಎಲ್ಲರ ಕಲ್ಯಾಣಗಳಾಗ್ತದೆ. ನಯನದಯಸ್ಯ ಅಂತ ದೇವಾದಿ ದೇವರ ದರ್ಶನ ಮಾಡೋದ್ರಿಂದ ನನ್ನ ನೇತ್ರಗಳು ಪಾವನವಾದವು. ಆದಿತಿ ಲೋಕ ತಿಲಕ ಪ್ರತಿಪಾಸದೇಮಿ, ಮೂರು ಲೋಕದ ನಾಥರಾಗಿರುವಂತ ಜಿನೇಂದ್ರ ಭಗವಂತರ ದರ್ಶನವನ್ನು ಇವತ್ತು ಪರಮ ಸೌಭಾಗ್ಯ ಪ್ರಾಪ್ತವಾಗಿದೆ. ಕಣ್ಣುಗಳಿದ್ದಕ್ಕೆ ಸಾರ್ಥಕತೆಯಾಯಿತು ಚರಣ ಕಮಲಗಳ ದರ್ಶನದಿಂದ. ಹೇ ಜಿನೇಂದ್ರ ಪ್ರಭು, ತಮ್ಮ ಚರಣ ಕಮಲಗಳ ದರ್ಶನದಿಂದ ಇಂದು ನನ್ನ ಎರಡು ಕಣ್ಣುಗಳು ಸಫಲವಾದವು. ಕಣ್ಣಿದ್ದಕ್ಕೆ ಸಾರ್ಥಕತೆಯಾಯಿತು, ಕೃತಾರ್ಥಗೊಂಡವು. ಹೇ ತ್ರಿಲೋಕ ತಿಲಕ ಭಗವಂತ, ಇನ್ನು ಈ ಸಂಸಾರವು ನನಗೆ ಬೊಗಸೆಯಷ್ಟು ಅಲ್ಪ ನೀರು ಮಾತ್ರ ಉಳಿದಿದೆ. ಬೊಗಸೆಯಲ್ಲಿ ಯಾವ ರೀತಿ ನೀರು ತಗೊಂಡು ನೀರು ಸೋರು ಹೋಗ್ತದೋ ಅದೇ ರೀತಿ ಇಂದು ನಾನು ಜಿನೇಂದ್ರ ಭಗವಾನ್ ಎಂಬ ದರ್ಶನವನ್ನು ಮಾಡಿದೆ. ಇನ್ನು ನಿಶ್ಚಿತವಾಗಿ ಸಂಸಾರ ಏನಾಗ್ತದೆ, ಅಂತ್ಯವಾಗ್ತದೆ. ಜಿನೇಂದ್ರ ಭಗವಂತರನ್ನ ದರ್ಶನವನ್ನ ನೀವು ಅವರ ಗುಣಗಳನ್ನ ನೋಡಿ ಅವಲೋಕನ ಮಾಡಿ 10 ನಿಮಿಷ ಕೂತ್ಕೊಂಡು ಭಗವಂತರನ್ನು ನೋಡಿ. ಭಗವಂತರನ್ನ ಏನು ಗುಣ ಇದೆ ಭಗವಾನರಲ್ಲಿ? ಕೇವಲ ಅದು ಕಲ್ಲಿನ ಮತ್ತು ಪಿತ್ತಲ ಮೂರ್ತಿ ಅಲ್ಲ, ಇಲ್ಲಿ ಗುಣಗಳನ್ನ ಚಿಂತನೆಯನ್ನ ಮಾಡಲಾಗ್ತದೆ. ಜೈನ ಧರ್ಮ ಗುಣಗಳಿಗೆ ಆರಾಧನೆ ಮಾಡುವುದಿದೆ, ಗುಣಗಳನ್ನ ಪೂಜೆ ಮಾಡುವುದಿದೆ, ಗುಣಗಳಿಗೆ ಸ್ತುತಿಯನ್ನು ಮಾಡುವಂಥದ್ದಿದೆ, ಗುಣಗಳಿಗೆ ಆಧಾರ ಭಕ್ತಿಯನ್ನು ಮಾಡುವುದು. ಯಾವ ಗುಣ ಇದೆ ಭಗವಾನಲ್ಲಿ ಒಂದು ಸಲ ನೋಡಿದ್ರೆ ಅಂದ್ರೆ ಮತ್ತೆ ನಿಮ್ಮ ಜೀವನವೇ ಸಾರ್ಥಕತೆ ಆಗುತ್ತದೆ, ಖಂಡಿತಕ್ಕೆ ಸಾರ್ಥಕತೆ ಆಗ್ತದೆ. ಆದ್ರೆ ನಾವು ಅನಂತ ಭವಗಳು ಕಳೆದರೂ ಸಹ ಒಂದು ಸಲವೂ ಸಹ ಅಂತರ್ದೃಷ್ಟಿಯಿಂದ ನಾವು ಭಗವಂತ ದರ್ಶನವನ್ನ ಮಾಡಲಿಲ್ಲ. ಅದಕ್ಕಾಗಿ ಸಂಸಾರದಲ್ಲಿ ದುಃಖವನ್ನ ಭೋಗಿಸ್ತಾ ಇದ್ದೀವಿ. ಸಂಸಾರದಲ್ಲಿ ಏನಿದೆ? ಸಂಸಾರದ ಸುಖ ಐತಿ ಮಹಾರಾಜರೇ, ಹೌದಲ್ಲ? ಸುಖ ಇಲ್ಲ, ಸುಖ ಇಲ್ಲ ಸಂಸಾರದಲ್ಲಿ, ದುಃಖ ಐತಿ. ಇಂಥ ದುಃಖ ಪಾರ ಆಗ್ಬೇಕಂದ್ರೆ, ದುಃಖದಿಂದ ದೂರ ಆಗ್ಬೇಕಂದ್ರೆ ಒಂದೇ ಒಂದು ಜಿನ ಧರ್ಮವನ್ನ ಅನುಕರಣೆಯನ್ನು ಮಾಡಿ, ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಧರ್ಮ ಅನುಕರಣೆಯನ್ನು ಮಾಡಿ, ಹೇ ಪ್ರಭು, ತಾವು ಭವಿ ಜೀವಿಗಳ ದೇಹದಲ್ಲಿ ವ್ಯಾಪ್ತವಾಗಿರುವುದು. ಆದ್ದರಿಂದ ಕಠೋರ ಕರ್ಮಗಳನ್ನು ಕೂಡ ಕ್ಷಣಾರ್ಥದಲ್ಲಿ ಹಗುರವಾಗಿ ಬಿಡುತ್ತದೆ. ಯಾರ ಹೃದಯದಲ್ಲಿ ಭಗವಂತರಿದ್ದಾರೆ ಅವರು ಸಂಸಾರದಲ್ಲಿ ಮುಳುಗೋಲ್ಲ. ಅವರ ಹೃದಯ ಏನಾಗ್ತದೆ? ಹಗುರವಾಗುತ್ತದೆ. ಯಾವ ರೀತಿ ಚಂದನ ವೃಕ್ಷವನ್ನು ಸುತ್ತಿಕೊಂಡಿರುವಂತಹ ಸರ್ಪವು ಮಯೂರ ಧ್ವನಿಯನ್ನು ಕೇಳಿದೊಡನೆ ತಕ್ಷಣವೇ ಓಡಿ ಹೋಗುತ್ತದೆಯೋ ಹಾಗೆಯೇ. ಅಂದ್ರೆ ಜಿನೇಂದ್ರ ಭಗವಂತನ ಜಿನಧರ್ಮವನ್ನು ನೀವು ಅನುಕರಣೆಯನ್ನು ಮಾಡಿದ್ರಿ, ದರ್ಶನ ಮಾಡಿದ್ರಿ ಅಂದ್ರೆ ಅನಂತ
ಭವದಲ್ಲಿ ಕಟ್ಟಿದಂತ ಕರ್ಮವು ಕ್ಷಣಾರ್ಧದಲ್ಲಿ ಬಿಟ್ಟು ಹೋಗ್ತದೆ. ಯಾವ ಪ್ರಕಾರ? ಚಂದನ ವೃಕ್ಷಕ್ಕೆ ಹಾವು ಸುತ್ತಕೊಂಡಿರ್ತದೆ. ಚಂದನ ವೃಕ್ಷ ಅಂದ್ರೆ ಬಹಳ ಪ್ರಿಯ ಹಾವಿಗೆ, ಬಿಡಿಸಕ್ಕೆ ಆಗಿಲ್ಲ, ಎಷ್ಟು ನೀವು ಬಿಡಿಸಿದ್ರು ಮತ್ತೆ ಬಂದು ಅದು ಸುತ್ತಕೊಂಡಿರ್ತದೆ. ಆದ್ರೆ ಮೈಯೋರ ಬಂತು ಅಂದ್ರೆ ಹೆದರಿ ಬಿಲವನ್ನ ಸೇರಿ ಬಿಡ್ತದೆ. ಬಿಲದೊಳಗೆ ಮೈಯೋರು ಹೆದರ್ತದೆ, ನವಿಲಿಗೆ ಹಾವು ಹೆದರುತ್ತದೆ. ಹೆದರಿ ಅದೇ ರೀತಿ ಜಿನೇಂದ್ರ ಭಗವಂತರ ದರ್ಶನ ಮಾಡುವುದರಿಂದ ಅನಂತ ಭವದಲ್ಲಿ ಕಟ್ಟಿದಂತಹ ಕರ್ಮವು ಏನಾಗ್ತದೆ? ತನ್ನ ಬಿಲದೊಳಗೆ ಸೇರಿಕೊಳ್ಳುತ್ತದೆ. ಅಂದ್ರೆ ಆತ್ಮದಿಂದ ಬಿಟ್ಟು ಬಿಲದೊಳಗೆ ಸೇರುತ್ತದೆ ಹೋಗಿ. ಅದಕ್ಕೆ ದಿನ ದರ್ಶನ ಮಾಡಬೇಕು ಪ್ರತಿದಿನ. ಭವ್ಯಾತ್ಮರು ಹಿಂಸಾ ಪರಮೋ ಧರ್ಮ ಕಿ प्रभु देव तुम्हारे पवित्र मुख से नेत्रित जो शीतल